ದೇವರಪ್ಪ ಒಂದು ಮನುಷ್ಯ ಜೀವನದಲ್ಲಿ ಪ್ರಕಟಣೆ ಗ್ರಂಥವನ್ನ ಒಂದು ಸಾರಿಯಾದರೂ ಸಂಪೂರ್ಣವಾಗಿ ತಿಳ್ಕೊಬೇಕು ರಾಜ. ಆ ವಾಕ್ಯವನ್ನು ಈ ದಿನಗಳಲ್ಲಿ ನಮಗೆ 2 ತಿಂಗಳಿಂದ ಕೊಟ್ಟಿದೆಯಾ ರಾಜ. ಪ್ರಕಟಣೆ ಗ್ರಂಥವನ್ನ ಕುರಿತು ಧ್ಯಾನ ಮಾಡಲೇಬೇಕು ರಾಜ. ಇಲ್ಲಂದ್ರೆ ಅಂತ್ಯ ಕಾಲದಲ್ಲಿ ಇದ್ದು ಶತ್ರುವಾದ ಸೈತಾನನ ಮಗನ ಕೈಗೆ ಸಿಕ್ಕಾಕೊಂಡು ಉಪದ್ರವ ಕಾಲದಲ್ಲಿ ನಮ್ಮ ಆತ್ಮವನ್ನು ನಷ್ಟಪಡಿಸ್ಕೊಂಬಾರ್ದಪ್ಪ. ಯಾರೊಬ್ಬರಿಗೆ ಬರೋರು ತಪ್ಪಿ ಹೋಗ್ಬಾರ್ದು ರಾಜ. ಯೂಟ್ಯೂಬ್ ಚಾನೆಲ್ ಅಲ್ಲಿ ಆ ವಾಕ್ಯಗಳನ್ನು ಕೇಳೋ, ಸಂದೇಶಗಳನ್ನು ಕೇಳೋ ಯಾರೊಬ್ಬರ ಜೀವಿತ ಕೂಡ ಆ ಶತ್ರು ಕೈಗೆ ಸಿಗದಂತೆ ಕಾಪಾಡಪ್ಪ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಬನ್ನಿ ವಾಕ್ಯವನ್ನು ತೆಗೆಯೋಣ. ಥ್ಯಾಂಕ್ ಯು ಜೀಸಸ್. ಆಮೆನ್. 7 ಪಾತ್ರೆಗಳನ್ನು ಕುರಿತು ಇವತ್ತು ನಾವು ನೋಡೋಣ. 7 ಪಾತ್ರೆಗಳು, 7 bowls ಇಂಗ್ಲಿಷ್ ಅಲ್ಲಿ 7 bowls, 7 ಪಾತ್ರೆಗಳು. 7 ಪಾತ್ರೆಗಳ ವಿಷಯದಲ್ಲಿ ಪ್ರಕಟಣೆ ಗ್ರಂಥ ಏನು ಹೇಳ್ತದೆ? ಯಾರಿಗಾದ್ರೂ 7 ಪಾತ್ರೆಗಳು ಯಾವ ಕಾಲದಲ್ಲಿ ಯಾವ ವಿಷಯದಲ್ಲಿ ಏನಿದೆ, ಯಾರು ಹೇಳಿದ್ರು, ಎಲ್ಲಿ ಬರೆದಿದೆ, ಪ್ರತಿಯೊಂದು ನಾವು ಡಿಟೇಲ್ ಆಗಿ ನೋಡೋಣ ಒಂದೊಂದಾಗಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರು ನಮ್ಮ ಪಕ್ಷದಲ್ಲಿ ಇದ್ದಾನೆ, ನಮ್ಮ ಪರ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದನ್ನು ಮಾತ್ರ ಮರಿಬಾರ್ದು. ನಮ್ಮ ಪಕ್ಷ ಇದ್ದಾನೆ, ನಮ್ಮ ಹೊರಗಡೆ ಇದ್ದಾನೆ, ನಮ್ಮ ಪರ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಜನ ಉತ್ಸಾಹವಾಗಿ ಬಂದಿದ್ದೀರಾ? ಪ್ರಕಟಣೆ ಗ್ರಂಥ ಅಂತ ಒಂದು ಸಂತೋಷದಲ್ಲಿ ಬಂದಿರೋರು ಪ್ರಕಟಣೆ ಗ್ರಂಥನೇ ಅಂತ ಬಂದಿರಬೇಕು. ಪ್ರಕಟಣೆ ಗ್ರಂಥ ಬಗ್ಗೆ ದೇವರು ಮಾತಾಡ್ತಾರೆ. ನಾನು ತುಂಬಾ ಇಂಟ್ರೆಸ್ಟೆಡ್ ಆಗಿ ಕೇಳ್ತಾ ಇದ್ದೀನಿ, ಇನ್ನೂ ಕೇಳಬೇಕು, ಇನ್ನು ನನಗೆ ಸೀಕ್ರೆಟ್ಸ್ ಬೇಕು, ಇನ್ನು ನನಗೆ ರಹಸ್ಯಗಳು ಬೇಕು. ಪ್ರಕಟಣೆ ಗ್ರಂಥದಲ್ಲಿ ರಹಸ್ಯಗಳು ಬಹಳ ಅರ್ಥಪೂರ್ಣವಾಗಿದೆ. ಹಲ್ಲೆಲೂಯಾ. ಹೇಳ್ತಾ ಇದ್ದಾರೆ ಕ್ಲೀನ್ ಆಗಿ. ಅದನ್ನು ಓದುವಂಥದ್ದು, ಕೇಳುವಂಥವರು, ಕೈಗೊಂಡು ನಡೆಯುವಂಥವರು ಧನ್ಯರು. ಓದೋರು, ಬೋಧಿಸೋರು, ತಿಳ್ಕೊಳ್ಳೋರು, ಕೇಳೋರು, ಆ ವಾಕ್ಯಗಳ ಪ್ರಕಾರ ಕೈಗೊಂಡು ನಡೆಯುವವರು ಧನ್ಯರು. ನಾವಿವತ್ತು 7 ಉಪದ್ರವಗಳು ಅಂದ್ರೆ ಅದನ್ನ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ 7 ರೌದ್ರಗಳು, 7 ಬೆಂಕಿ, 7 ಪಾತ್ರೆಗಳು. ಆಕ್ಚುಲಿ 7 bowls, 7 ಪಾತ್ರೆಗಳು. ಇವತ್ತು ಹೆಡ್ಡಿಂಗ್ ಬರ್ಕೊಳ್ಳಿ, ಟೈಟಲ್ 7 ಪಾತ್ರೆಗಳು. ಟೈಟಲ್ ಬರ್ಕೊತೀರಾ? ಬರ್ಕೊಳ್ಳಲ್ವಾ? ಬರ್ಕೋಬೇಕು. ಆಮೆನ್, ಹಲ್ಲೆಲೂಯಾ. ಎಸ್, ಅದು ದೇವರ ಕೋಪ. ಎಸ್, ಬನ್ನಿ ಒಂದು ವಾಕ್ಯವನ್ನು ಓದೋಣ. ಇನ್ನು ಹೆಚ್ಚಾಗಿ ಡೀಟೇಲ್ ಆಗಿ ನಾವು ನೋಡೋಣ. ದೇವರು ನಮ್ಮ ಜೊತೆಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವಿ ಪ್ರೈಸ್ ಯು ಅಪ್ಪ. ಅದ್ಭುತವಾಗಿ ನಮ್ಮ ಮಧ್ಯದಲ್ಲಿ ಮಾತಾಡು ದೇವರೇ. ನೀನು ಮಾತಾಡುವ ಕರ್ತನಾಗಿದ್ದೀಯಾ, ಅತಿಶಯನಾದ ದೇವನಾಗಿದ್ದೀಯಾ, ಆಲೋಚನಾ ಕರ್ತನಾಗಿದ್ದೀಯಾ. ರಾಬಾ ಶಾಖ ಬಾಬಾ ಔಕಾಬಾಲಾಬ ಶಿಕಾಬಾಲಾಬ ಹೋರಿಕಾಬಾಲಾಂದೂರಿ ಶಾಖಾಬಾಲಾಂದೂರಿಕಾ ಚಂದ ರಗ ರಾಬ ಡಬ ಗಬಾಲಾಬ. ಪ್ರಕಟಣೆ ಗ್ರಂಥ 15ನೇ 1ನೇ ವಚನವನ್ನು ನಾವು ಓದೋಣ. ರೆವಲೇಷನ್ ಚಾಪ್ಟರ್ 15:1. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರು ಕೈಯಲ್ಲಿ 7 ಉಪದ್ರವಗಳು ಇದ್ದವು. ಇವು ಕಡೆಯ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಆಮೆನ್. ಮುಗಿಯೋದಂದ್ರೆ ಹಿಂಗಲ್ಲ, ಇದನ್ನು ಕೂಡ ಮುಗಿಯೋದು. ಎತ್ತಿ ತುಂಬಿ ಇಡ್ತೀರಲ್ಲ, ಒಂದು ಬಿಂದಿಗೆ ತಕೊಂಡು ತೊಟ್ಟಿಯಲ್ಲಿ ಹಾಕಿ ನೀರನ್ನ ಮುಗಿದೆತ್ತಿ ಇಡ್ತೀರಿ, ಅದನ್ನು ಕೂಡ ಮುಗಿದಿರುವುದು. ನೋಡಿ, ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾ ಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ, 7 ಮಂದಿ ದೇವದೂತರ ಕೈಯಲ್ಲಿ ಅಂದ್ರೆ ಒಂದೊಂದು ಉಪದ್ರವನ, ಒಂದೊಂದು ಪಾತ್ರೆಯನ್ನ ಒಂದೊಂದು ದೇವದೂತರು ಹಿಡ್ಕೊಂಡಿದ್ದಾನೆ. ಅಲ್ಲಿ ಹೇಳಿಲ್ಲ, 7 ಉಪದ್ರವಗಳಿದ್ದವು. ಉಪದ್ರವ ಅಂದ್ರೆ ಏನು? ಟ್ರಿಬುಲೇಷನ್ ಅಂದ್ರೆ ಪೀಡಿಸೋದು, ಕಷ್ಟ, ಬಾಧೆ, ಸಂಕಟ, ಶ್ರಮ. ಸುಖ ಇರಲ್ಲ, ಅದರಲ್ಲಿ ಬಾಧೆ ಇರ್ತದೆ, ಹೆಚ್ಚಾಗಿ ಶ್ರಮ ಇರ್ತದೆ, ಕಳವಳ ಇರ್ತದೆ. ಹಲ್ಲೆಲೂಯಾ. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆಯ ಉಪದ್ರವಗಳು. ಇದನ್ನು ನೋಡ್ಬಿಡೋಣ. ಒಂದೊಂದು ಪದದಲ್ಲಿ ಅರ್ಥ ಇರ್ತದೆ. ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. 7
ಬೋಲ್ಸ್, 7 ಟ್ರಿಬ್ಯುಲೇಷನ್, ಸಾರಿ ಬೋಲ್ಸ್ ಅಂತೀನಿ. ಹಲ್ಲೆಲೂಯಾ. ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇರೋ ವಿಷಯ ಅದ್ಭುತವಾದದ್ದು. ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಆ 7 ಉಪದ್ರವದಲ್ಲಿ 7 ವರ್ಷ ಉಪದ್ರವ ಕಾಲದಲ್ಲಿ ನೀನ್ ಸೇರ್ಬಾರ್ದಂತಾನೆ. ನೀನ್ ಉಪದ್ರವಗಳನ್ನು ನೋಡಬಾರ್ದು, ನೀನ್ ಮಧ್ಯಾಕಾಶದಲ್ಲಿ ಇರ್ಬೇಕಂತ ಮಾತಾಡ್ತಾ ಇರೋದು ಇವತ್ತು. ಅದನ್ನ ಮಾತ್ರ ಚೆನ್ನಾಗಿ ಫೀಲ್ ಮಾಡ್ಕೊಂಡು ನಿನ್ ಮೈಂಡಲ್ಲಿ ಇವೆಲ್ಲ ನಿನಗೆ ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ಇವೆಲ್ಲ ಕೇಳಿ ಕೇಳಿ ಆ 7 ವರ್ಷ ಉಪದ್ರವ ಕಾಲಕ್ಕೆ 7 ತುಂತುರಿಗಳಿಗೆ, 7 ಮುದ್ರೆಗಳಿಗೆ, 7 ಪಾತ್ರೆಗಳು, 7 ಬೋಲ್ಸ್. ಆಮೇಲೆ ತಪ್ಪಿಸ್ಕೊಳ್ಬೇಕು ನೀನು. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ 7 ಬೋಲ್ಸ್ ಬಗ್ಗೆ, 7 ಮುದ್ರೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ವಾಕ್ಯ ರೆವಲ್ಯೂಷನ್ ಚಾಪ್ಟರ್ 15:1, ಪ್ರಕಟಣೆ ಗ್ರಂಥ 15:1 ಏನು ಕ್ಲೀನ್ ಆಗಿ ಹೇಳ್ತಾ ಇದೆ, ಕಡೇ ಉಪದ್ರವಗಳು. ಇದಾದ್ಮೇಲೆ ಈ ಭೂಮಿ ಮೇಲೆ ಉಪದ್ರವನೇ ಇರಲ್ಲ, ಆಮೇಲೆ ಸಂಕಟನೇ ಇರಲ್ಲ. ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ? ಶೋಧನೆನೇ ಇರಲ್ಲ, ಯಾವ ಶೋಧನೆನೇ ಇರಲ್ಲ. ಯಾಕೇನು? ಇದಾದ್ಮೇಲೆ ಅರ್ಮೆಗದೋನ್ ಯುದ್ಧ ನಡೀತದೆ. ಏನು? ಅರ್ಮೆಗದೋನ್ ಯುದ್ಧ ಆಗಿದ ತಕ್ಷಣ 1000 ವರ್ಷ ಆಳ್ವಿಕೆ ಬರ್ತದೆ. ಆಮೇಲೆ ಪರಲೋಕದ ಯೇಸು ಕ್ರಿಸ್ತನ ಒಂದು ರೂಲ್, ಅಧಿಕಾರ ಈ ಭೂಮಿ ಮೇಲೆ ಸ್ಥಾಪನೆ ಆಗುತ್ತೆ, ಪರಲೋಕ ರಾಜ್ಯ. ಹಲ್ಲೆಲೂಯಾ. ಆಮೇಲೆ ಮನುಷ್ಯರಾಳರು ಪಿಸಾಚಿ ಆಳ್ದ 7 ವರ್ಷ ದೇವರು ಹೆಂಗಾಳ್ತಾನಂತ ತೋರಿಸ್ತಾನೆ. ಅದಕ್ಕೆ ಇಲ್ಲಿ ಏನಂತ ಮಾತು ಕೊಡ್ತಾ ಇದ್ದಾನೆ, ಕಡೇ ಉಪದ್ರವಗಳು. ಏನಂತೆ? ಲಾಸ್ಟ್ ಅಂಡ್ ಲಾಸ್ಟ್. ಆಮೇಲೆ ಉಪದ್ರವ, ಸಂಕಟ, ಟ್ರಿಬ್ಯುಲೇಷನ್, ಶೋಧನೆ, ಉಪದ್ರವ ಇರಲ್ಲ. ಕಡೇ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ದೇವರ ಕೋಪ, ದೇವರ ಕೋಪ, ದೇವರ ರೌದ್ರ. ಯಾರಿಗೆ ಕೋಪ? ಯಾರ ಮೇಲೆ ಈ ಕೋಪ? ಯಾರಿಗೆ ಪಾತ್ರೆಗಳು? ಯಾರಿಗೆ ರೌದ್ರ? ಯಾರಿಗೆ ಎಮೋಷನ್? ದೇವರದು. ದೇವರನ್ನ ಅರಿಯದವರಿಗೆ, ದೇವರನ್ನ ಗೊತ್ತಿದ್ದು ನಿಜ ದೇವರನ್ನ ಆರಾಧಿಸದವರಿಗೆ, ಸುವಾರ್ತೆ ಬೇಡ ಅಂದವರಿಗೆ, ಪಿಸಾಚಿ ಮುದ್ರೆಯನ್ನ ಕೈಯಲ್ಲಿ ನತ್ತಿಯಲ್ಲಿ ಹಾಕೊಂಡವರಿಗೆ ಈ 7 ವರ್ಷ ಉಪದ್ರವ ಕಾಲ ಇರ್ತದೆ. ಹಲ್ಲೆಲೂಯಾ. ಅದು ಯಾವಾಗ ಇರ್ತದೆ ಅದ್ರ ಬಗ್ಗೆ ಹಿಂದ್ಗಡೆ ಎಲ್ಲ ಹೇಳಿದಾರ. ಅವುಗಳು ನೋಡ್ಕೊಂಡು ನಾವು ತಿರ್ಗಾ ಪ್ರಕಟಣೆ ಗ್ರಂಥ 15ನೇ ವಚನಕ್ಕೆ ಬರೋಣ. ಇವುಗಳ ಬಗ್ಗೆ ಬೇರೆ ಎಲ್ಲಾನ ಹೇಳಿದ್ಯಾ? ಕಾರಣ ಯೇಸು ಕ್ರಿಸ್ತನ್ ಹೇಳಿದಾನ. ಆಮೇಲೆ ಯೋಹಾನ ಹೇಳ್ತಾ ಇದ್ದಾನೆ. ಇಲ್ಲಿ ಯೋಹಾನಿಗೆ ದೇವರು ಪದೋಸ್ ದೀಪದಲ್ಲಿ ದರ್ಶನ ತೋರಿಸ್ತಾ ಇದ್ದಾರೆ. ಇನ್ಯಾರನ್ನ ಹೇಳಿದ್ದಾರೆ? ಯೇಸು ಕ್ರಿಸ್ತನಿಗೆ ಜಾಸ್ತಿ ಹೇಳಿದ್ದಾರೆ. ನೋಡೋಣ ಆ ವಾಕ್ಯಗಳನ್ನೆಲ್ಲ ನೋಡ್ಬಿಟ್ಟು ಅಲ್ಲಿ ಬರೋಣ. ಬರ್ಕೊಳ್ಳಿ. ಫಸ್ಟ್ ಮ್ಯಾಥ್ಯೂ ಚಾಪ್ಟರ್ 24:21. ಮ್ಯಾಥ್ಯೂ ಚಾಪ್ಟರ್ 24:21 ಅಲ್ಲೆಲ್ಲ ಹೇಳಿ ಒಂದು. ಮತ್ತೆ 24:21 ಆಯ್ತಾ? ಮಾರ್ಕ 13:24. ಮಾರ್ಕ್ ಚಾಪ್ಟರ್ 13:24, 13:24, 13:18. ಮಾರ್ಕ 13:18, 13:18. ಮಾರ್ಕ್ ಲೂಕ್ 21:22. ಫಾಸ್ಟ್ ಆಗಿದೆ. ಅಲ್ಲೆಲ್ಲ ಹೇಳಿ ಬರ್ಕೊಂಡು ಬರ್ಬಿಟ್ರಾ? ರೆವಲ್ಯೂಷನ್ ಚಾಪ್ಟರ್ 3:10, ಪ್ರಕಟಣೆ ಗ್ರಂಥ 3:10, ರೆವಲ್ಯೂಷನ್ ಚಾಪ್ಟರ್ 2:22-23, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 22ರಿಂದ 23, ಪ್ರಕಟಣೆ ಗ್ರಂಥ 16 1-21, ರೆವಲ್ಯೂಷನ್ ಚಾಪ್ಟರ್ 16 ಫುಲ್ ಚಾಪ್ಟರ್, ಪೂರ್ತಿ ಅಧ್ಯಾಯ. ಆಮೇಲೆ ರೆವಲ್ಯೂಷನ್ ಚಾಪ್ಟರ್ 15 5-8, ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 5-8. ಚಕ ಅಂತೀರಿ. ಫಾಸ್ಟ್ ಆಗಿ ಕ್ವಿಕ್ ಆಗಿ. ಮಲ್ಟಿ ನೇಮ್ ಆಫ್ ಜೀಸಸ್. ರೆವಲ್ಯೂಷನ್ ಚಾಪ್ಟರ್ 15:1 ಆಲ್ರೆಡಿ ಕೊಟ್ಟಿದ್ವಿ. ಈಗ ಮ್ಯಾಥ್ಯೂ 24:21 ನೋಡಿ, ಮತ್ತ 24:21 ನೋಡಿ. ಫಾಸ್ಟ್ ಆಗಿ ಸ್ಪಿರಿಟ್ ಆಫ್ ಗಾಡ್. ಕೈದ ಕಣ್ಣು ಮುಚ್ಚಬೇಕು ಅಷ್ಟೇ. ಅಂತ ಸಂಕಟವು ಆಮೇಲೆ ಏನ್ ಹೇಳ್ತಾ ಇದ್ದಾರೆ? ಆ 7 ವರ್ಷ ಸಂಕಟ ಕಾಲನ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾನೆ? ಮ್ಯಾಥ್ಯೂ ಚಾಪ್ಟರ್ 24:21 ಅಲ್ಲಿ
ಅದಕ್ಕೆ ಈ ವಾಕ್ಯ ಆದಿನಲ್ಲಿ ಹೇಳ್ತಾ ಇರೋದು. ಇದು ಮಾಥ್ಯೂ ಚಾಪ್ಟರ್ಗೂ ಪ್ರಕಟಣೆ ಗ್ರಂಥಕ್ಕೂ ತುಂಬಾ ಡಿಫರೆನ್ಸ್ ಇದೆ, ವರ್ಷಗಳೇ ಡಿಫರೆನ್ಸ್ ಇದೆ. ಆಮೇನ್. ಗೊತ್ತಾಗುತ್ತಿಲ್ವಾ? ಆಮೇನ್. ಮ್ಯಾಥ್ಯೂ ಚಾಪ್ಟರ್ AD 37 ಬರ್ದಿರೋದು, ರೆವಲ್ಯೂಷನ್ ಚಾಪ್ಟರ್ AD 95 ಬರ್ದಿರೋದು. ಎಷ್ಟು ವರ್ಷ ಡಿಫರೆನ್ಸ್? ಮ್ಯಾಥ್ಯೂ ಚಾಪ್ಟರ್ ಜೀಸಸ್ ಕ್ರೈಸ್ಟ್ ಹೇಳಿರೋದು, ರೆವಲ್ಯೂಷನ್ ಚಾಪ್ಟರ್ ಜೀಸಸ್ ಕ್ರೈಸ್ಟ್ ತೋರಿಸಿರೋದನ್ನ ಜಾನ್ ಬರೀತಾ ಇದ್ದಾರೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆ ಇಲ್ವಾ? ಪ್ರಕಟಣೆ ಗ್ರಂಥ ಬರ್ದಿರೋದು 1995 ಕನ್ನಡದಲ್ಲಿ ಹೇಳ್ತೀನಿ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಗೊತ್ತು ತಾನೆ? ಕ್ರಿಸ್ತ ಶಕ 95 ಬರ್ದಿರೋದು. ಮತ್ತಾಯ ಗ್ರಂಥ ಬರೆದಿದ್ದು ಕ್ರಿಸ್ತ ಶಕ 37. ಸ್ಪಿರಿಟ್ ಆಫ್ ಗಾಡ್ ಏನಂತ ಹೇಳ್ತಾ ಇದ್ದಾರೆ? ಜೀಸಸ್ ಕ್ರೈಸ್ಟ್ 7 ವರ್ಷ ಉಪದ್ರವ ಕಾಲನ ಹೆಂಗಿರ್ತೈತಂತೆ? ಫಾಸ್ಟ್ ಮಾತಾಡಿ. ಮಹಾ ಸಂಕಟದ ಕಾಲ. ಭೂಮಿ ಹುಟ್ಟಿದಾಗಿಂದ ಆ ತರ ಇಲ್ಲ, ಅದರ ನೆಕ್ಸ್ಟ್ ಇರಲ್ಲ ಆ ತರ. ಈಗೆಲ್ಲ ಆಗ್ತಾ ಇರೋದೇನು? ಇದೆಲ್ಲ ಸ್ಯಾಂಪಲ್, ಟೈಲರ್, ಚಿಕ್ಕದು, ಸಿಂಪಲ್. ಆ ದಿನ ಭಯಂಕರವಾದ ದಿನ. ಇನ್ನೊಂದ್ಸರಿ ಹೋದಮ್ಮ ಗಟ್ಟಿಗೆ ಜೋರಾಗಿ. ಎಂತ ಸಂಕಟ? 7 ವರ್ಷ ಉಪದ್ರವ ಕಾಲದ 7 ಪಾತ್ರೆಗಳು, 7 ಮುದ್ರೆಗಳು, 7 ತುಂತುರಿಗಳು, 7 ಟ್ರಂಪೋಟ್, 7 ಸೀಲ್ಸ್, 7 ಬೋಲ್ಸ್. ಅಂತ ಸಂಕಟಗಳು ಭೂಮಿ ಹುಟ್ಟಿದಾಗಿನಿಂದ ಅಲ್ಲಿ ತನಕ, ಅದ ನಂತರ ಇಲ್ಲ. ಹುಟ್ಟಿದ್ದು ಮೊದಲುಗೊಂಡು 6000 ಇಯರ್ಸ್ ಅಂತ ಒಂದು ಸಂಕಟ ಇಲ್ಲ. ಇಂದಿನವರೆಗೂ ಆಗಲಿಲ್ಲ, ಅದಾದ್ಮೇಲೆ ಕೂಡ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಮಾರ್ಕ 13:24, ಮಾರ್ಕ್ ಚಾಪ್ಟರ್ 13:24. ಇದಲ್ಲದೆ ಆ ದಿನಗಳಲ್ಲಿ ಆ ಸಂಕಟ ತೀರಿದ ಮೇಲೆ ಸೂರ್ಯನು ಕತ್ತಲಾಗಿ ಹೋಗು. ಸ್ಟೀಫನ್ ಕಣ್ತರಿ. ಸೂರ್ಯನು ಕತ್ತಲಾಗಿ ಹೋಗ್ತಾನೆ. ಆ ಸಂಕಟ ಹೆಂಗಿದೆ? ಅದಕ್ಕೆ ಪದ ಏನಂತ ಕೊಡ್ತಾ ಇದ್ದಾರೆ ಜೀಸಸ್ ಕ್ರೈಸ್ಟ್? ಸಂಕಟ. ಅಯ್ಯೋ ಬಲೆ ಸಂಕಟ. ತೆಲುಗಲ್ಲಿ ಚೆನ್ನಾಗಿರ್ತದೆ ಆ ಪದ. ತುಂಬಾ ಸಂಕಟ, ನನ್ನ ಲೈಫೇ ಸಂಕಟ, ನನ್ನ ಜೀವಿತನೇ ಸಂಕಟ. ಇದೆಲ್ಲ ಅಂತ ಇರೋದೆಲ್ಲ ಚಿಕ್ಕ ಚಿಕ್ಕದು. ಈಗೆಲ್ಲ ನೀವಂತೀರಾ, ನೀವು ಅನ್ನೋದು ಕೇಳ್ತೀರಾ, ಅದೆಲ್ಲ ಸಂಕಟನೇ ಅಲ್ಲ. ಈ ಸಂಕಟದ ಮುಂದ್ಗಡೆ ಇದಿನ್ನೂ ಬಂದಿಲ್ಲ, ನೆರವೇರ್ತದೆ. ಯಾವಾಗಂದ್ರೆ ಉಪದ್ರವ ಕಾಲದಲ್ಲಿ. ನೀವೆಲ್ಲ ಇರಬಾರ್ದು, ನೀವು ಇರಬಾರ್ದು ಅಂತಾನೆ ದೇವರು ಇವತ್ತು ಮಾತಾಡ್ತಾ ಇರೋದು. ಬಹಳ ಕ್ರಿಶ್ಚಿಯನ್ಸ್ ಮಾಡ್ಕೊಂತಾರೆ, ಬಹಳ ಪಾಸ್ಟರ್ಸ್ ಮಾಡ್ಕೊಂತಾರೆ. ಈ 7 years ಟ್ರಿಬ್ಯುಲೇಷನ್ ಪೀರಿಯಡ್ ಅಲ್ಲಿ ಬಹಳ ಸಭೆಗಳು ಮಾಡ್ಕೊಂತೈತೆ. ದೀಕ್ಷಾಸ್ಥಾನ ತಗೊಂಡವರೆಲ್ಲ ಹೋಗಲ್ಲ, ಬೋಧಿಸಿದವರೆಲ್ಲ ಹೋಗಲ್ಲ, ವಾಕ್ಯ ಕೇಳಿದವರೆಲ್ಲ ಹೋಗಲ್ಲ, ವಾಕ್ಯ ಪ್ರಕಾರ ಕೈಗೊಂಡು ನಡೆದವರೇ ಹೋಗೋದು. ಆಮೇನ್. ಆ ದೇವರಿಗೆ ಭಯಪಟ್ಟು ಪಾಪನ ಬಿಟ್ಬಿಟ್ಟು ಪರಿಶುದ್ಧವಾಗಿ ಜೀವಿಸಿ ಒಂದೊಂದು ದಿನ ಕ್ರಿಸ್ತನಲ್ಲಿ ದಿನನ ಗಣನೆ ಮಾಡಿ ದೇವರ ವಾಕ್ಯವನ್ನ ಕೈಗೊಂಡು ನಡೆಯೋನೇ ದೇವರ ರಾಜ್ಯಕ್ಕೆ ಸೇರ್ತಾನೆ. ಹಲ್ಲೆಲೂಯಾ. ಆಮೇನ್. ಕಂಟಿನ್ಯೂ ಮಾಡಮ್ಮ. ಚಂದ್ರನು ಸೂರ್ಯ ಹೆಂಗಾಗ್ಬಿಡ್ತಾನಂತೆ? ಕತ್ತಲೆ. ಎಷ್ಟೋ ದಿನ ಅಲ್ಲಿ ಬೆಳಗ್ಗೆ ಇರಲ್ಲಂತೆ, ದಿಮ್ಮಾಗಿರ್ತದೆ. 0 ಕ್ಯಾಂಡಲ್ ಲೈಟ್ ತರ ಆಗ್ಲೂ ಕೂಡ. ಈಗ ಇದೆಲ್ಲ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಇತ್ತಲ್ಲ, ಅಂತ ಬೆಳಕಿರಲ್ಲಂತೆ. 0 ಕ್ಯಾಂಡಲ್ ಲೈಟ್ ತರ ಇರ್ತದೆ. ಅರ್ಥ ಆಗ್ತದೆ ಇಲ್ವಾ? ಸಖತ್ ಸಂಕಟ ದಿನ ಅದು, ಭಯಂಕರ ದಿನ. ನೀವು ಹಂಗೆ ಇಮ್ಯಾಜಿನ್ ಮಾಡ್ಬೇಕು. ಹಿಂಗಿರ್ಬೋದೇನೋ ತರ ಇರ್ತೈತೇನೋ. ಆಮೇಲೆ 0 ಕ್ಯಾಂಡಲ್ ಲೈಟ್ ತರ ಇರ್ತದೆ ಹಗಲೊತ್ತು ಕೂಡ. ಯಾವ್ದು ನೈಟು ಯಾವ್ದು ಬೆಳಕು ಒಂದೂ ಗೊತ್ತಾಗಲ್ಲ. ಸಡನ್ಲಿ ಬೆಳಗ್ಗೆ 3 ಗಂಟೆ, ರಾತ್ರಿ ಮಾಮೂಲಿ ಸಾಯಂಕಾಲ 3 ಗಂಟೆಲಿ ಕೂಡ ಹಂಗೆ ಇರ್ತದೆ ಆ ಟೈಮಲ್ಲಿ ಒಂದು ಸಾರಿ. ಆಮೇಲೆ ಚಂದ್ರನು, ಚಂದ್ರ ರಾತ್ರಿಯಲ್ಲಿ ಬೆಳಕು ಕೊಡಲ್ಲ. ಹೆಂಗಿರ್ಬೋದು ಅವ್ರು ನೋಡ್ಕೊಳ್ಳಿ, ತುಂಬಾ ಡಾರ್ಕ್ ಆಗಿರ್ತದೆ, ಏನೂ ಕಾಣಿಸಲ್ಲ. ಆಮೇಲೆ ಆ ಟೈಮಲ್ಲಿ ಲೈಟ್ಗಳು ಕೂಡ ಇರ್ತೈತೆ ಇಲ್ಲ ಗೊತ್ತಿಲ್ಲ. ಸ್ಯಾಟಲೈಟ್ ವರ್ಕ್ ಮಾಡಲ್ಲ, ಟಿವಿ ವರ್ಕ್ ಮಾಡಲ್ಲ, ಫ್ಯಾನ್ಸ್ ವರ್ಕ್ ಮಾಡಲ್ಲ, ವಾಷಿಂಗ್ ಮಿಷಿನ್ ವರ್ಕ್ ಮಾಡಲ್ಲ. ಇನ್ನು ಹೇಳ್ತಾರೆ, ನೀವು ಭಯ ಪಡಬೇಡಿ, ಧೈರ್ಯವಾಗಿ ಕೇಳಿ. ಇದಕ್ಕೆ ಹೋಗ್ಬಾರ್ದು ಅಂತಾನೆ ದೇವ್ರು ಮಾತಾಡ್ತಾ ಇರೋದು. ನಿನ್ನ ಕೈಗೆ ಬೈಬಲ್ ಅನ್ನ ಕೊಟ್ಟಿರೋದು, ನಿಮಗೆ ತಿಳಿಸ್ತಾ ಇರೋದು. ಆಮೇಲೆ ಕಂಪ್ಯೂಟರ್ ಇರಲ್ಲ, ಮೊಬೈಲ್ ಫೋನ್ ಇರಲ್ಲ. ಏರ್ಟೆಲ್ ಕಂಪ್ನಿಗಳೆಲ್ಲ ಇವಾಗ ದುಡಿತಾ ಇದ್ದಾರೆ. ಸುಮ್ಮನೆ ಮುಚ್ಕೊಂಡು ಮನೆಗೆ ಹೋಗ್ಬೇಕು ಅವ್ರು ಅಷ್ಟೇ.
ಕಂಪನಿನ ಮುಚ್ಚಿಬಿಟ್ಟು, ಆಫೀಸ್ಗಳನ್ನ ಮುಚ್ಚಿಬಿಟ್ಟು ಟವರ್ಗಳನ್ನೆಲ್ಲ ಬೀಳ್ತಾ ಇರ್ತವೆ. ಟವರ್ಗಳು ಎಲ್ಲದರಲ್ಲಿ ಟವರ್ಗಳು ಬಿದ್ದೋಗುತ್ತೆ. ಮನೆಗಳ ಮೇಲೆ, ಬಿಲ್ಡಿಂಗ್ಸ್ ಮೇಲೆ, ಇವತ್ತು ಊರುಗಳು ಒಳಗಡೆ ಮಾಡಿದಾರಲ್ಲ, ಆ ಟವರ್ಗಳೆಲ್ಲ ಬಿದ್ದೋಗುತ್ತೆ. ಎಲ್ಲಿ ಎಲ್ಲಿ ಏನು ಅರ್ಥಬೇಕಾಗುತ್ತೋ ಏನೋ ಗೊತ್ತಿಲ್ಲ, ಎಲ್ಲಿ ಬಾಯಿ ತೆರೀತಿದೋ ಗೊತ್ತಿಲ್ಲ. ಸ್ಪಿರಿಟ್ ಆಫ್ ಗಾಡ್. ಆಮೇಲೆ ಜನಗಳ ಮೇಲೆ ಉದುರ್ತೈತಿ. ಈಗ ಉದುರ್ತಾ ಇಲ್ಲಲ್ಲ, ಉದುರ್ತೈತೆ. ಅದು ಒಂದೊಂದು ಸೈಜ್ ತುಂಬಾ ದೊಡ್ಡದು, ನಮ್ಗೆ ಗೋಲಿ ತರ, ಚಿಕ್ಕಿದ ತರ, ಗುಂಡು ತರ ನಮ್ಗೆ ಕಾಣಿಸ್ತಾ ಇದೆ. ತುಂಬಾ ದೊಡ್ಡ ದೊಡ್ಡ ಸೈಜ್ಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಆಕಾಶದ ನಕ್ಷತ್ರಗಳು ಭೂಮಿಗೆ ಬೀಳ್ತವೆ, ಮನುಷ್ಯರ ಮೇಲೆ ಬೀಳ್ತದೆ, ಮನೆಗಳ ಮೇಲೆ ಬೀಳ್ತದೆ, ಫ್ಯಾಕ್ಟರಿಗಳ ಮೇಲೆ ಇರ್ತದೆ, ಆಸ್ಪತ್ರೆಗಳ ಮೇಲೆ ಬೀಳ್ತೈತೆ, ನದಿಗಳಲ್ಲಿ ಬೀಳ್ತೈತೆ, ಸಮುದ್ರಗಳ ಮೇಲೆ ಬೀಳ್ತೈತೆ. ನಕ್ಷತ್ರಗಳು ಬಿದ್ದಾಗ ದೊಡ್ಡ ದೊಡ್ಡ ಶಕ್ತಿಗಳವು, ದೊಡ್ಡ ದೊಡ್ಡ ಪವರ್ ಅವು. ಅದೇ ಕೇಳಿಸ್ಕೊತಾ ಇದ್ದೀರಾ? ಮನೆಗೆ ಹೋಗಿ ಮರ್ತು ಬಿಡ್ತೀರಿ ಇವೆಲ್ಲಾನು. ಜಸ್ಟ್ ಇಲ್ಲಿ ಮಾತ್ರ ಆಶ್ಚರ್ಯಪಟ್ಟು ಕೆಲಸ, ಬಿಸಿ, ಕುಟುಂಬ, ಮನೆ, ಅವುಗಳಲ್ಲಿ ಟೆನ್ಷನ್ ಅಲ್ಲಿ ರೇಗಾಡ್ತಾ ಇದ್ದೋಗ್ತೀರಾ. ನೀವು ಕೇಳಿ ವೇಸ್ಟ್ ಆಗ್ತಾರೆ. ಹೇಳ್ತೀನಿ, ಇನ್ನೊಬ್ರಿಗೆ ಹೇಳ್ಬೇಕು, ಅದು ಇನ್ನೂ ಅತಿ ಪ್ರಾಮುಖ್ಯತೆ. ನೀನ್ ರೆಡಿಯಾಗಿ ಇನ್ನೊಬ್ರಿಗೆ ಹೇಳ್ಬೇಕಂತಾನೆ ದೇವ್ರು ಹೇಳ್ತಾ ಇರೋದು. ತಪ್ಪಿಸ್ಕೋ. ಇದನ್ನೆಲ್ಲ ಯಾವಾಗ್ಲೂ ಅವರೆಲ್ಲ ಹೇಳ್ಕೊಂಡು ಹೋದ್ರು. ಏಸನ ಇರ್ಲಿ, ದಿನಕರನ್ ಪಾಸ್ಟ್ ಇರ್ಲಿ, ಶ್ಯಾಮ್ ಜಬದರಿ ಪಾಸ್ಟ್ ಇರ್ಲಿ, ಆಮೇಲೆ ಹಿಂದೆ ಪಾಸ್ಟ್ಗಳೆಲ್ಲ ಇದ್ರಲ್ಲ, ಅವರೆಲ್ಲ ಇದಕ್ಕಿಂತ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಬಿಲಿಗ್ರಾಮ್ ಇರ್ಲಿ, ಅವರೆಲ್ಲ ಆಮೇನ್ ಆಮೇನ್, ವೈಟ್ ಫೀಲ್ಡ್, ವೆಸ್ಲಿ, ಚಾರ್ಲ್ಸ್ ವೆಸ್ಲಿ, ಇವ್ರಿಗೆಲ್ಲ ಇದ್ರಲ್ಲ, ವಿಲಿಯಂ ಕೇರಿ, ಪ್ರೈಸ್ ದ ಲಾರ್ಡ್, ಆಮೇನ್. ಅವರೆಲ್ಲ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇದಕ್ಕಿಂತ ಈ ದಿನಗಳನ್ನ ನಾನು ಹೇಳ್ತಾ ಇರೋದೆಲ್ಲ ಕಡಿಮೆ, ನಿಮ್ಗೆ ನಾನು ಬೋಧಿಸ್ತಾ ಇರೋದು ನಿಮ್ಗೆ ಕಡಿಮೆ. ಅವ್ರು ಹೇಳ್ತಾ ಇದ್ರೆ ಜನಗಳು ಅಲ್ಲೇ ಅಳ್ತಾ ಇದ್ರಂತೆ. ಎಷ್ಟೋ ಜನ ಅಲ್ಲೇ ಮೊಣಕಾಲು ಹಾಕಿ ಮೀಟಿಂಗ್ ಮುಗಿದ್ರೆ ಕೂಡ ಪಾಪಗಳು ಹೇಳ್ಕೊಂಡು ಅಳ್ತಾ ಇದ್ರಂತೆ. ಆಮೆನ್, ಹಲ್ಲೆಲೂಯಾ. ಪಶ್ಚಾತ್ತಾಪ ಪಡಿ. ನೀವು ಕೂಡ ದೇವ್ರ ಕಡೆ ಮನ ಹುಡುಗಿ ಇನ್ನೂ ತಿರುಗ್ರಿ. ನಾನು ದೇವ್ರ ಹತ್ರ ಬಹಳ ತಗ್ಗಿಸ್ಕೋಬೇಕನ್ರಿ. ಪ್ರೈಸ್ ದಿ ಲಾರ್ಡ್. ಕೈ ಕಟ್ಟಪ್ಪ, ತಿರುಗಪ್ಪ. ಆಮೆನ್, ಹಲ್ಲೆಲೂಯಾ. ಓದಿ ಮಾರ್ಕ 13:18. ಆ ದಿವಸಗಳು ಮಾರ್ಕ್ ಚಾಪ್ಟರ್ 13:18. ಆ ದಿವಸಗಳು ಎಂತ ದಿನಗಳಂತ? ದಿನಗಳು ಸಮಾಧಾನ ಇಲ್ಲಿರೋ ದಿನಗಳು, ಆರೋಗ್ಯ ಇಲ್ಲಿರೋ ದಿನಗಳು, ಧೈರ್ಯ ಇಲ್ಲಿರೋ ದಿನಗಳು. ಮನೆಯಿಂದ ಈಚೆ ಹೋಗಕ್ಕಾಗಲ್ಲ, ಮನೆ ಒಳಗಡೆ ಇರ್ತಾರೆ. ಒಬ್ಬೊಬ್ಬರಿಗೂ ಧೈರ್ಯ ಇರಲ್ಲ, ಎಲ್ಲಾರ್ಗೂ ಭಯ. ಏನ್ ಸಂಭವಿಸ್ತೈತೋ, ಏನ್ ನಡೀತೈತೋ, ಒಂದಲ್ಲ ಒಂದು ರೋಗಗಳು, ವ್ಯಾಧಿಗಳು, ಅನೇಕ ವಿಧವಾದ ಶೋಧನೆಗಳು. ನೀರಿರಲ್ಲ ಕುಡಿಯೋದಕ್ಕೆ, ಮಲ್ಗಕ್ಕೆ ಧೈರ್ಯ ಇರಲ್ಲ, ಆಚೆ ಕಡೆನೆ ಹೋಗಕ್ಕೆ ಭಯ. ಯಾವ ಮೆಡಿಸಿನ್ ವರ್ಕ್ ಆಗಲ್ಲ. ಅದು ನೋಡಿ ಫಸ್ಟ್, ಯಾವ ಟ್ರೀಟ್ಮೆಂಟ್ ಮೆಡಿಸಿನ್ ಏನು ವರ್ಕ್ ಆಗಲ್ಲ. ಇವಾಗಾದ್ರೂ ವರ್ಕ್ ಆಗ್ತಾ ಇದೆ, ವರ್ಕೇ ಆಗಲ್ಲ. ವ್ಯಾಕ್ಸಿನ್ ಅನ್ನ ತಗೊಂಡಿರು, ಕೋವಿಡ್ ಶೀಲ್ಡ್ ಅನ್ನ ತಗೊಂಡಿರು, ರಷ್ಯಾದಿಂದ ಬಂದಿರೋ, ಅದು ಕಾಸ್ಟ್ಲಿ. ಇನ್ನು ಯಾವ್ದನ್ನ ತಕೋ, ಯಾವ ವ್ಯಾಕ್ಸಿನ್ ಅನ್ನ ಇರ್ಲಿ, ಯಾವ ಮೆಡಿಸಿನ್ ಅನ್ನ ಇರ್ಲಿ, ಯಾವ ಟ್ರೀಟ್ಮೆಂಟ್ ಅನ್ನ ಇರ್ಲಿ, ಏನ್ ಡಾಕ್ಟರ್, ಎಂತ ಸರ್ಜನ್ ಡಾಕ್ಟರ್ ಇರ್ಲಿ, ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ಲಿ, ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇರ್ಲಿ, ಐ ಸ್ಪೆಷಲಿಸ್ಟ್ ಇರ್ಲಿ, ಐ ಸ್ಪೆಷಲಿಸ್ಟ್ ಅಂದ್ರೆ ಇನ್ನೂ ಅದಕ್ಕಿಂತ ಕಣ್ಣು ಅಂತೂ ಕೂಡ ಬರ್ತೈತೆ. ಐ ಅಂದ್ರೆ ಐ ಸ್ಪೆಷಲಿಸ್ಟ್ ಅಂದ್ರೆ ಇನ್ನೂ ಚೆನ್ನಾಗಿರೋದು. ಯಾವುದು ವರ್ಕ್ ಆಗಲ್ಲ ಆ ಟೈಮಲ್ಲಿ. ಹಿಂದಿನ ದಿನಗಳಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಜೊತೆಗೆ ಸಿಗ್ತೀಯ, ಅದ್ರ ಜೊತೆಗೆ ಹೋಗ್ತೀಯಾ, ಆ ಕಾಲಕ್ಕೆ ನಿಲ್ತೀಯಾ, ಆ ಕಾಲ ನಿನಗೆ ಬೇಕಾ, ಆ ದಿನಗಳು ನಿನಗೆ ಬೇಕಾ, ಆ ಸಂಕಟದ ದಿನಗಳು ನಿನಗೆ ಬೇಕಾ? ಆಮೆನ್. ಆ ಸಂಕಟದ ದಿನಗಳು ನಿನಗೆ ಬೇಕಾ? ಬಾ, ದೇವರ ಹತ್ರ ಬಂದ್ಬಿಡು. ಆಮೆನ್. ಓದಮ್ಮ. ಲೂಕ 21:22, ಲೂಕ್ ಚಾಪ್ಟರ್ 21:22. ಕ್ವಿಕ್ ಫಾಸ್ಟ್. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಹಾಗೂ ದಂಡನೆಯ ದಿವಸಗಳಾಗಿದೆ. ಪ್ರೈಸ್ ದಿ ಲಾರ್ಡ್. ಎಂತ ದಿನಗಳಂತೆ ಅವು? ಯೇಸು ಸ್ವಾಮಿ ಹೇಳಿರೋದು, ಗ್ರಂಥಗಳಲ್ಲಿ ಹೇಳಿರೋದೆಲ್ಲ ನೆರವೇರೋದಕ್ಕೆ ದಂಡನೆಯ ದಿನಗಳು. ಇಂಗ್ಲಿಷಲ್ಲಿ ಪನಿಷ್ಮೆಂಟ್. ಇಂಗ್ಲಿಷಲ್ಲಿ ಏನಂತ ಬಂದಿರ್ತದೆ? ಪನಿಷ್ಮೆಂಟ್, ದಂಡನೆ. ಆಮೇಲೆ ಇನ್ನ ಒಂದು ಪದ ಇದೆ ಕನ್ನಡದಲ್ಲಿ, ಹೇಳಿ. ಆಮೇಲೆ ಶಿಕ್ಷೆ, ನ್ಯಾಯ ತೀರ್ಪು. ನೆಕ್ಸ್ಟ್
ಇದೊಂಥರ ಮಿಡ್ಲ್ ಟೈಮ್ ಜಡ್ಜ್ಮೆಂಟ್, ಇದು ಮಧ್ಯಂತರ ಆದೇಶ. ಈ ಕೊರೋನಾ ಇದು ಒಂದು ಜಡ್ಜ್ಮೆಂಟ್. ಸೊದೋಮ್ ಗೊಮೋರ ಒಂದು ಜಡ್ಜ್ಮೆಂಟ್. ಮೊದಲಿದ್ದು ಭೂಮಿ ಆಕಾಶ, ನೋವನ ಕಾಲದ ಭೂಮಿ ಆಕಾಶ ಒಂದು ಜಡ್ಜ್ಮೆಂಟ್. ಆಮೆನ್, ಹಲ್ಲೆಲೂಯಾ. ಆ ತರ ಒಂದೊಂದು ಮನೆಗೆ, ಒಂದೊಂದು ಕುಟುಂಬಕ್ಕೆ, ಒಂದೊಂದು ದೇಶಕ್ಕೆ, ಒಂದೊಂದು ಗ್ರಾಮಕ್ಕೆ ಮಿಡ್ಲ್ ಟೈಮ್ ಜಡ್ಜ್ಮೆಂಟ್ ಮಾಡ್ತಾ ಇರ್ತಾನೆ. ಸುನಾಮಿ ಒಂದು ಜಡ್ಜ್ಮೆಂಟ್. ನೀವು ಹೆಂಗನ ತಿಳ್ಕೊಳ್ಳಿ. ಸುನಾಮಿ ಏನು ಒಂದು ಜಡ್ಜ್ಮೆಂಟ್, ಅದು ಭೂಕಂಪ ಒಂದು ಜಡ್ಜ್ಮೆಂಟ್, ಅರ್ಥಕ್ವೇಕ್ ಒಂದು ಜಡ್ಜ್ಮೆಂಟ್. ಹಲ್ಲೆಲೂಯಾ. ಈಗ ನೋಡು, 6 ಕಂಟ್ರಿಯಲ್ಲಿ ನೀರು ರಕ್ತ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಕೂಡ ಲೂನಾರ್ ಅನ್ನೋ ಕೆರೆ, ಮಹಾರಾಷ್ಟ್ರದಲ್ಲಿರೋ ಕೆರೆ ಪೂರ್ತಿ ಎಷ್ಟು ಎಕರೆ ಇದೆ ಅಷ್ಟು ಎಕರೆ ನೀರು ಕೂಡ ಕ್ರೋಮೋಸೋಮ್ ರಕ್ತ ಕಂಪ್ಲೀಟ್ ಆಗಿದೆ. 2 years 1.5 year ಆಯ್ತು ಅದಾಗಿ. ಆ ಥರ ಚೀನಾದಲ್ಲಿ, ಜಪಾನಲ್ಲಿ ನ್ಯಾಯ ತೀರ್ಪು, ಅದನ್ನು ಕುಡಿದ್ರೆ ಸತ್ತು ಹೋಗ್ತಾರೆ. ಅದರಲ್ಲಿರೋ ಪ್ರಾಣಿಗಳು ಡೈಡ್ ಹೋಯ್ತು, ಸತ್ತು ಹೋಗ್ತಾರೆ. ದೇವ್ರ ನ್ಯಾಯ ತೀರ್ಪು, ಉಗ್ರತೆ. ಅವಾಗ ಇದಿದ್ದು ಬಂದು ನಾನು ಈಗ ನಿಮ್ಗೆ ಹೇಳ್ತಾ ಇದ್ದು ಫೈನಲ್ ಜಡ್ಜ್ಮೆಂಟ್, ಫೈನಲ್ ಟಚ್, ಫಿನಿಶ್. ಯಾರಿದ್ರ ಮುಂದೆ ಏನು ಮನುಷ್ಯಂದು, ನರ ಪ್ರಾಣಿದು, ಸೈತಾನದು, ಆಂಟಿ ಕ್ರೈಸ್ದು ಏನು ಜರಗಲ್ಲ. ಯಾರ ತಂತ್ರ ಸೈಂಟಿಸ್ಟ್ಗಳೆಲ್ಲ ಮಂಕಾಗಿರ್ತಾರೆ. ಆ ದಿನಗಳು ಡಾಕ್ಟರ್ಗಳೆಲ್ಲ ಮಂಕಾಗಿರ್ತಾರೆ. ಒಳ್ಳೆ ಸ್ಟಡಿ ಮಾಡಿರೋರೆಲ್ಲ ನಮ್ದು ಏನು ನಡೀತಾ ಇವೆ, ಟೆಕ್ನಾಲಜಿ ಟೆಕ್ನಿಕಲ್ ಇರೋರೆಲ್ಲ ಏನು ಜರಗಲ್ಲ. ಮೇಲ್ಗಡೆ ದೇವರು, ಕೆಳಗಡೆ ಪಿಸಾಚಿ ಮನುಷ್ಯನ ಹಿಂಡುತ್ತಾ ಇರ್ತಾರೆ. ಸ್ಪಿರಿಟ್ ಆಫ್ ಗಾಡ್, ಮಹಾರೌದ್ರ, ದೇವರು ಕೋಪ. ಕೆಳಗಡೆ ಸೈತಾನ ಪೀಡಿಸ್ತಾ ಇರ್ತಾನೆ, ಮೇಲ್ಗಡೆ ದೇವರು ಪೀಡಿಸ್ತಾ ಇರ್ತಾನೆ. ಯಾರಿಗೆ? ಸಭೆಗಲ್ಲ, ವಿಶ್ವಾಸಿಯನಲ್ಲ, ಸೇವಕನನ್ನಲ್ಲ, ಅವರನ್ನ ಎತ್ಕೊಂಡು ಭೂಮಿಯಲ್ಲಿ ತಳ್ಳಲ್ಪಟ್ಟವರನ್ನು, ಬಿಡಲ್ಪಟ್ಟವರಿಗೆ. ನೆಕ್ಸ್ಟ್ ವಾಕ್ಯ ಓದೋಣ. ರೆವಲೇಷನ್ 3:10, ಪ್ರಕಟಣೆ ಗ್ರಂಥ 3:10. ಏನಂತ ಹೇಳ್ತಾ ಇದ್ದಾರೆ ನಿನಗೆ ಸಿಸ್ಟರ್, ಬ್ರದರ್? ಎಲ್ಲರೂ ಹೇಳಿ. ದೇವರ ವಾಕ್ಯ ಪ್ರಕಾರ ನಡೆಯೋದೇ ಕಾಪಾಡ್ಕೊಳ್ಳೋದು, ವಾಕ್ಯನ ಮಾತಾಡೋದೇ ಕಾಪಾಡ್ಕೊಳ್ಳೋದು, ವಾಕ್ಯಕ್ಕೆ ಭಯಪಟ್ಟು ವಾಕ್ಯ ಪ್ರಕಾರ ನಡೆಯೋದೇ ಕಾಪಾಡ್ಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ನನ್ನ ಸಹನ ವಾಕ್ಯವನ್ನ ಕಾಪಾಡಿದ್ದರಿಂದ ಕೇಳ್ತೀನಿ, ಭೂನಿವಾಸಿಗಳನ್ನ ಪರೀಕ್ಷಿಸುವುದಕ್ಕಾಗಿ. ನನ್ನ ಕಡೆ ತಿರುಗಬೇಕು ಚಿಕ್ಕವರೆಲ್ಲ. ಪರೀಕ್ಷೆ, ಭೂನಿವಾಸಿಗಳನ್ನ ಏನ್ ಮಾಡಕ್ ಬರ್ತಾನಂತೆ? ಉಪದ್ರವ ಕಾಲನ ಪರೀಕ್ಷೆ, ಟೆಸ್ಟಿಂಗ್ ಮಾಡಕ್ ಬರ್ತಾನೆ. ಅವಾಗಾದ್ರೆ ಯಾರನ್ನ ತಿರುತ್ತಾರ? ನನ್ನ 2 ಸಾಕ್ಷಿಗಳು ಸುವಾರ್ತೆ ಹೇಳ್ತಾರೆ, 3.5 ವರ್ಷ ಈ ಭೂಮಿಯಲ್ಲಿ ಯಾರನ್ನ ತಿರುತ್ತಾರ? ಯಾರನ್ನ ತಿರುತ್ತಾರ? ಅಯ್ಯೋ ಏನೋ ಸತ್ಯ ಇದೆ, ನಾವೇನೋ ಈ ವಿಗ್ರಹ ಆರಾಧನೆ ಮಾಡಿ ಅನ್ಯ ಉಪದೇಶನ ಕೇಳಿ ಬೇರೆ ಮಾರ್ಗ ಏನೋ ಓಡ್ತಾ ಇದ್ರಿ, ದೇವ್ರ ಕೋಪ ಏನೋ ಬಂದಿದೆ. ಇವಾಗ ಬೈಕೊಂತಾರಲ್ಲ ಕೊರೋನಾ ಟೈಮಲ್ಲಿ, ಮನುಷ್ಯರ ಪಾಪಗಳು, ವ್ಯಭಚಾರ, ಮೋಸ, ವಂಚನೆ, ಈ ತರ ಬೈಕೊಂತ ಇದ್ದಾರೆ ತಾನೆ ದೇವರು. ಅದಕ್ಕೆ ದೇವ್ರಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಅದಕ್ಕೆ ಈ ತರ ನಮ್ಗೆಲ್ಲ ಆಗಿರೋದು. ದೇವ್ರೇ ಅಂದ್ರು ಪ್ರತಿಯೊಬ್ರು. ಅಮೇರಿಕ ಅಂತೂ ದೇವರೇ ಅಂತು, ಪ್ರೆಸಿಡೆಂಟ್ ಕೂಡ. ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್. ದೇವ್ರೇ ಅನ್ಬೇಕು. ಆ ಟೈಮಲ್ಲಿ ಯಾರನ್ನ ಅನ್ಬೇಕು ಅಂತ ದೇವರು ಪರೀಕ್ಷೆಯನ್ನ ಮಾಡ್ತಾನ. ಪರೀಕ್ಷೆ ಮಾಡಿ ಹೋದಮ್ಮ. ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡ್ತೀನಿ. ಯಾಕೆ? ಕಾಪಾಡಿಕೊಂಡು ಅದರ ಪ್ರಕಾರ ನಡೆದು ಅದನ್ನ ಕೈಗೊಂಡು ಜೀವಿಸಿದ್ರಿಂದ, ಕೈಗೊಂಡು ಜೀವಿಸ್ಬೇಕು ವಾಕ್ಯ ಪ್ರಕಾರ. ಇದಿಷ್ಟು ವಾಕ್ಯಗಳು ಓದಿದ್ರಲ್ಲ, ಇಷ್ಟು ವಾಕ್ಯಗಳಲ್ಲಿ ಏನ್ ಹೇಳ್ತಾ ಇದೆ? ಉಪದ್ರವನೇ ಹೇಳ್ತಾ ಇದೆ, ಟ್ರಿಬ್ಯುಲೇಷನ್ ಹೇಳ್ತಾ ಇದೆ, ಸಂಕಟ ಹೇಳ್ತಾ ಇದೆ, ದೇವರ ಕೋಪ ಹೇಳ್ತಾ ಇದೆ, ಪರೀಕ್ಷೆ ಅಂತ ಹೇಳ್ತಾ ಇದೆ, ರೌದ್ರ ಅಂತ ಹೇಳ್ತಾ ಇದೆ. ಇನ್ನೂ ಒಂದು ವಾಕ್ಯ ಇದೆ, ಓದಿ. ರೆವಲೇಷನ್ ಚಾಪ್ಟರ್ 2:22. ಇಗೋ ಅವರ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡಿದವರು. ಯಾವ ಸಭೆ ನಮ್ಮ? ನೀನೇ ಓದ್ತಾ ಇದ್ದೆ ಚರ್ಚ್. ದುವತ್ತರಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಫಾಸ್ಟ್ಗೆ ಹೇಳು, ಯೋಹಾನ್
ಇಲ್ಲಿಂದ ಹೋಗ್ಬಿಟ್ಟು ನಿನ್ ಮನೆಗೆ ಹೋದ್ಮೇಲೆ ಆಮೇನ್ ಹಲ್ಲೆಲೂಯಾ. ಎಫೆಸಸ್ ಸಭೆ ಇತ್ತಲ್ಲ, ಅಲ್ಲೇ ಮನೆ ಇದ್ದಿದ್ದು ಯೋಹಾನನ್. ಎಲ್ಲಿ ಮನೆ ಇದ್ದಿದ್ದು? ಎಫೆಸಸ್ ಸಭೆ ಸ್ಥಳದಲ್ಲೇ ಯೋಹಾನನ್ ಮನೆ ಇದ್ದಿದ್ದು. ಮೇರಿ ಕೂಡ ಅಲ್ಲೇ ಇದ್ದಿದ್ದು. ಮೇರಿ ಸಾಯೋವರೆಗೂ ಯೋಹಾನ ಜೊತೆಲೇ ಇದ್ದ. ನಂತರ ಕೂಡ ಅಲ್ಲೇ ಇದ್ದ. ಒಪ್ಪಿಸ್ಕೊಟ್ನಲ್ಲ ಶಿಲುಬೆಯಲ್ಲಿ, ಇನ್ಮೇಲೆ ಇವರೇ ನಿನ್ ಮಗ, ನಾನಲ್ಲ, ಇವ್ರು ನಿನ್ ಮಗ. ಆ ಶಿಷ್ಯ ಕೂಡ ಮೇರಿ ಜೊತೆಲಿ ಇದ್ರಂತೆ. ಅವ್ರ ತಾಯಿ ಯಾರು ಗೊತ್ತಾನೆ? ಹೇಳಿ ನೋಡೋಣ, ಯಾರನ್ನೊಬ್ರು ಬೇಡ, ಬೇರೆ ವಿಷಯ ಆಗುತ್ತೆ, ನಿಮ್ಮನ್ನ ಕೀಳೇ ಕೇಳ್ತೀನಿ, ಬಿಡಲ್ಲ. ಆಮೇಲೆ ಯಾಕಂದ್ರೆ ನಿಮ್ ಜ್ಞಾನ ಹೆಚ್ಚಾಗುತ್ತೆ. ಸ್ಲಿಪ್ಪಲ್ಲಿ ಬರ್ಕೊಂಡ್ ಬಂದಿದ್ದಾರೆ ನಿನ್ನೆ, ನಾನು ಹೇಳಿದ್ದು ಕೊಟ್ಬಿಟ್ಟು. ಮತ್ತೆ ನಿನಗ್ ತಾನೆ, ನಿನಗ್ ಜ್ಞಾನ ಬೆಳೀತೈತಲ್ಲ, ನಿನ್ನ ಆಧ್ಯಾತ್ಮಿಕ ಜೀವಿತ ಸ್ಟ್ರಾಂಗ್ ಆಗುತ್ತಲ್ಲ, ನಿನ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗುತ್ತಲ್ಲ, ನೀನ್ ಫಾಸ್ಟರ್ ಆಗ್ಬೇಕು, ಓದುಗನಾಗ್ಬೇಕು, ಉಪದೇಶಕನಾಗ್ಬೇಕು. ಅದೇ ನನ್ನ ಇಚ್ಛೆ. ದೇವ್ರ ಮಹಾ ಆಸೆ ಕೂಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 2:22 ಹೇಳ್ತಾ ಇದೆ, ಯಾವ ಸಭೆ ಮಾಡು? ದುವತರಿಯ ಸಭೆಯಲ್ಲಿ ಒಂದು ಸಿಸ್ಟರ್ ಇದ್ರಂತೆ. ಏನಂತ ಹೇಳ್ತಾ ಇದ್ರಂದ್ರೆ, ಈ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ತಿನ್ಬೋದು. ಏನಂತ ಹೇಳ್ತಾ ಇದ್ರಿ ಸಿಸ್ಟರ್? ಬ್ಯಾಪ್ಟಿಸಮ್ ಆಗಿದೆ, ಬ್ಯಾಪ್ಟಿಸಮ್ ಆಗಿದೆ. ಆಮೇಲೆ ಚರ್ಚಿಗೆ ಬರ್ತಾ ಇದ್ದಾರೆ, ಆ ಚರ್ಚಲ್ಲೇ ಕೂತಿದ್ದಾರೆ, ಎಲ್ಲರ ಮಧ್ಯದಲ್ಲೇ ಕೂತಿದ್ದಾರೆ. ಎಲ್ಲರಿಗೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿನ್ಬೋದು, ಪರವಾಗಿಲ್ಲ, ತಪ್ಪಿಲ್ಲ ಅಂತ ಬೋಧನೆ ಹೇಳೋಳು ಇದ್ದಳಂತೆ. ಪಾಸ್ಟ್ ಗೊತ್ತಿದ್ರು ಸುಮ್ಮನೆ ಇದ್ದಾನಂತೆ ಅಂತ ಅಲ್ಲಿ ಕಥೆ ಹೇಳ್ತಾ ಇರೋದು. ನೀನು ಹೋಗ್ಬಿಟ್ಟು ಫಸ್ಟ್ ಆ ಚರ್ಚಿಗೆ ಇದನ್ನ ಬರೆದು ಕಳಿಸು ಯೋಹಾನ, ಹೇಳ್ದಿರಿ ಇರಬೇಡ. ಆ ಸಭೆ ದೂತನ ಪಾಸ್ಟ್ಗೆ ನೀನು ಬರೀ ಅಂತ ಈ ಲೆಟರ್ ಅನ್ನ, ಪತ್ರಿಕೆಯನ್ನ. ಆ ಚರ್ಚಲ್ಲಿ ಅಂತ ಸಿಸ್ಟರ್ ಇದ್ರಂತೆ, ತಿನ್ಬೋದಂತೆ. ಎಲ್ಲಾರ್ಗು ಮಿಸ್ಗೈಡ್ ಮಾಡ್ತಾ ಇಲ್ಲಂತೆ, ಆ ಕಡೆ ಇರೋರಿಗೆ ಈ ಕಡೆ ಇರೋರಿಗೆ. ಅದಕ್ಕೆ ಅವಳಿಗೆ ಏನಂತ ಹೇಳ್ತಾ ಇದ್ದಾಳೆ ನೋಡಿ ದೇವ್ರು, ಆಕೆಗೆ ಏನಂತ ಹೇಳ್ತಾ ಇದ್ದಾನೆ ದೇವ್ರು ನೋಡಿ. ಓದಿ, ಇವಾಗ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಹೆಂಗ್ ಬಿದ್ದಿರ್ತಾಳಂತೆ? ಹಾಸಿಗೆ ಮೇಲೆನೆ ಬಿದ್ದುಕೊಂಡಿರ್ತಾಳೆ. ಸೆಕೆಂಡ್ ಅಂತವ್ರು ಇವಾಗ ಯಾವ ಚರ್ಚೆಲ್ಲನ ಇರಲಿ, ಅಂತವಳು, ಅಂತ ಬ್ರದರ್, ಅಂತ ಸಿಸ್ಟರ್ ಸೇಮ್ ಸ್ಥಿತಿನಿ, ಹಾಸಿಗೆ ಮೇಲೆ ಬಿದ್ದುಕೊಂಡಿರ್ತಾರೆ. ಈ ವಾಕ್ಯ ಕರೆಕ್ಟ್ ಆಗಿರ್ತಾರೆ. ಆಮೇಲೆ ಮತ್ತು ಅವಳೊಂದಿಗೆ ಆಕೆ ಮಾತು, ಅಂತ ಬ್ರದರ್, ಅಂತ ಸಿಸ್ಟರ್ ರಾಂಗ್ ಟೀಚಿಂಗ್ ಅನ್ನ, ಮಿಸ್ಗೈಡ್ ಅನ್ನ ಕೇಳಿ, ವ್ಯತ್ಯಾಸ ಬೋಧನೆಯನ್ನ ಕೇಳಿ, ಯಾರನ್ನ ತಿಂದು ತಮ್ಮನ್ನ ವೀಕ್ ಮಾಡ್ಕೊಂಡಿದ್ರೆ, ತಮ್ಮನ್ನ ಗಲೀಜ್ ಮಾಡ್ಕೊಂಡಿದ್ರೆ, ಕಂಟಿನ್ಯೂ ಮಾಡಮ್ಮ, ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವರ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದ್ರೆ, ಯಾವ್ದ ಮಹಾಸಂಕಟ? 7 ವರ್ಷ ಉಪದ್ರವ ಕಾಲ, 7 years ಟ್ರಿಬ್ಯುಲೇಷನ್ ಪೀರಿಯಡ್. ಆ ಮಹಾ ಸಂಕಟದಲ್ಲಿ ವಿಶ್ವಾಸಿ ಹೋಗ್ತಾನ ಇಲ್ವಾ? ಹೇಳ್ರಿ, ಇವಾಗ ಇರ್ತಾನೆ ಇರಲ್ಲ? ಮಹಾಸಂಕಟದಲ್ಲಿ ವಿಶ್ವಾಸಿ ಇರ್ತಾರ. ಹೌದಮ್ಮ? ಮಾಡ್ಕೊಂತಾರೆ. ಈಗ ಸಿಕ್ತು ನೋಡಿ ನಿಮ್ ವಾಕ್ಯ. ವಿಶ್ವಾಸಿಗಳು ಇರ್ತಾರ ಅವತ್ತು ಮಹಾಸಂಕಟದಲ್ಲಿ. ಆ ಕಾಲದ ಚರ್ಚ್ಗಳು, ಪಾಸ್ಟ್ಗಳು, ವಿಶ್ವಾಸಿಗಳು ಇರ್ತಾರಲ್ಲ, ಅವರು ಅಲ್ಲಿ ಮಾಡ್ಕೊಂತಾರೆ. ಇವತ್ತೇನ ಜೀಸಸ್ ಬಂದು ರ್ಯಾಪ್ಚರ್ ಮಾಡ್ಕೊಂಡು ನಮ್ಮನ್ನ ಎತ್ಕೊಂಡು ಹೋಗ್ಬಿಟ್ರೆ, ನಾಳೆನೆ ಟ್ರಿಬ್ಯುಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಪ್ರಪಂಚ ಎಲ್ಲ ಟೋಟಲಿ ಗ್ಲೋಬಲ್, ಟೋಟಲ್ ಗ್ಲೋಬಲ್, ಟೋಟಲ್ ಯೂನಿವರ್ಸಲ್, ಪೂರ್ತಿ ಪ್ರಪಂಚ, 265 ಕಂಟ್ರೀಸ್, 265 ದೇಶಗಳು ಕೂಡ ಉಪದ್ರವ ಆಯ್ತು. ನಾಟ್ ಒನ್ ಕಂಟ್ರಿ, ಒನ್ ನೇಷನ್. ಒಂದೇ ಒಂದು ದೇಶ, ಒಂದೇ ಒಂದು ರಾಜ್ಯ ಮಾತ್ರ ಅಲ್ಲ, ಟೋಟಲ್ ಆಗಿ. ಹಲ್ಲೆಲೂಯಾ. ಮಹಾ ಸಂಕಟದಲ್ಲಿ ತಳಿತೀನಿ, ಮಹಾ ಸಂಕಟದಲ್ಲಿ ಬಿಡ್ತೀನಿ. ಮೊದಲಾಗಿರೋರು, ಮೊದಲು ಮಾಡಿ ಸತ್ತೋಗಿದಾರಲ್ಲ, ಇದೇ ಬುದ್ಧಿ ಚರ್ಚಲ್ಲಿ ನರಕದಲ್ಲಿ ಹಾಕಿ ಸಂಕಟದಲ್ಲಿ ತಳ್ತೀನಿ. ಆ ಟೈಮಲ್ಲಿ ಜೀವಂತವಾಗಿರೋನ್ನ ಆಂಟಿ ಕ್ರೈಸ್ಟ್ ಕೈ ಕೊಡ್ತೀನಿ. ಆಮೇಲೆ ಮಾನಸಾಂತರ ಪಟ್ಟು ತಿರುಗಿದ್ರೆ ತಿರುಗ್ಬೋದು. ಸ್ಪಿರಿಟ್ ಆಫ್ ಗಾಡ್ ಅದನ್ನು ಹೇಳ್ಬೇಕು. ಈಗ ನನಗೆ ಪ್ರಕಟಣೆ ಗ್ರಂಥ 15:5-8 ಹತ್ರ ಬನ್ನಿ. ರೆವಲ್ಯೂಷನ್ ಚಾಪ್ಟರ್ 15:5-8. ಇವೆಲ್ಲ ಆದವುಗಳ ಮೇಲೆ ಯಾವ ಇನ್ನೂ ಆಗಿಲ್ಲ. ಕೇಳಮ್ಮ, ಯಾವ ಆದ್ಮೇಲೆ ಅಂತ ಗೊತ್ತಾ? ಅದಕ್ಕೂ ಕೂಡ ಒಂದೊಂದು ಪಾಯಿಂಟ್ಗೂ ಅರ್ಥ ಆಗ್ತದೆ. ದೋಣಿಯಲ್ಲಿ ಕೂತ್ಕೊಂಡು ಜೀಸಸ್ ಹೇಳಿದ್ರೆ ಒಂದು ಅರ್ಥ ಆಗ್ತದೆ.
ಇವುಗಳೆಲ್ಲ ಆದ ಮೇಲೆ ಅಂದ್ರೆ 7 ತುಂತುರಿಗಳು, 7 ಟ್ರಂಪ್, 7 ಮುದ್ರೆಗಳು, ಸೀಲ್ಸ್ ಆದ್ಮೇಲೆ ಈಗ ಓದು, ನಿಮ್ಗೆ ಅರ್ಥ ಆಗುತ್ತೆ. ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವ ದರ್ಶನಗಳು, ಇಂದಿನ ಅಧ್ಯಾಯಗಳಲ್ಲಿ ಅದೇ ತಾನೇ ಇರೋದು. 7 ಸೀಲ್ಸ್, 7 ಟ್ರಂಪೋಟ್, 7 ಉಪದ್ರವ, ಮುಂಚೆನೆ 7 ತುಂತುರಿಗಳು, 7 ಮುದ್ರೆಗಳು. ಇವುಗಳಾದ ಮೇಲೆ ಇವುಗಳಿಗೆ ಭೂಮಿಯಲ್ಲಿ ಹಾಕಕ 3.5 ವರ್ಷ ಹಿಡಿತದೆ. ಎಷ್ಟು ವರ್ಷ? ಈಗ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಮಾತಾಡ್ತದ್ದು 7 ಬೋಲ್ಸ್, 7 ಉಪದ್ರವಗಳು, 7 ಪಾತ್ರೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟೈಟಲ್ ಅದೇ, 7 ಪಾತ್ರೆಗಳ ಬಗ್ಗೆ. 7 ಪಾತ್ರೆಗಳು ಯಾವಾಗಂದ್ರೆ ಆಫ್ಟರ್ 3.5 years. ನಾನು ನಿಮ್ಗೆ ಹೇಳಿದ್ದೀನಿ, ಉಪದ್ರವ ಕಾಲ, ಮಹಾ ಉಪದ್ರವ ಕಾಲ ಅಂತ ಹೇಳಿದ್ದೀನಿ. ಬೈಬಲ್ ಸ್ಟಡಿಗಳೆಲ್ಲ ಹೇಳ್ತಾ ಬರ್ತಾ ಇದ್ದೀನಿ. 7 years divided by 2, 3.5 years, 3.5 years, 3.5 ವರ್ಷ, 3.5 ವರ್ಷ. 3.5 ವರ್ಷ ನಾರ್ಮಲ್ ಆಗಿರ್ತದೆ. ಸೈತಾನ ಸಾಫ್ಟ್ ಆಗಿರ್ತಾನೆ 3.5 ವರ್ಷ. 3.5 ವರ್ಷ ಆದ್ಮೇಲೆ ಹಾರ್ಡ್ ಆಗಿರ್ತಾನೆ. ಮಹಾ ಉಪದ್ರವ ಕಾಲ, ಗ್ರೇಟ್ ಟ್ರಿಬ್ಯುಲೇಷನ್ ಇಂಗ್ಲಿಷ್ ಅಲ್ಲಿ. ಆ 7.5 ವರ್ಷದಲ್ಲಿ 3.5 ವರ್ಷ ಆಗೋಗಿರ್ತದೆ. 7 ಮುದ್ರೆಗಳು, 7 ತುಂತುರಿಗಳು, ಇನ್ನ 7 ಪಾತ್ರೆಗಳಿದೆಯಲ್ಲ, ಅದನ್ನ 7 ವರ್ಷ. ಒಂದು ವರ್ಷಕ್ಕೆ 2 ಎಷ್ಟಾಯ್ತು ಇವಾಗ? ಒಂದು ವರ್ಷಕ್ಕೆ 2 ಇಟ್ಕೊಳ್ಳಿ ಸುಮ್ಮನೆ ಐಡಿಯಾಗೆ. ಎಷ್ಟಾಯ್ತು? ಒಂದು ವರ್ಷಕ್ಕೆ 2 ಅಂದ್ರೆ 3.5 ವರ್ಷಕ್ಕೆ ಎಷ್ಟಾಯ್ತಾ? 7 ಆಗ್ಲಿಲ್ವಾ? ಒಂದು ವರ್ಷಕ್ಕೆ 2, ಇನ್ನೊಂದು ವರ್ಷಕ್ಕೆ 2, ಇನ್ನೊಂದು ವರ್ಷಕ್ಕೆ 2, ಎಷ್ಟಾಯ್ತು? ಎಷ್ಟು ವರ್ಷಗಳಾಯ್ತು? 3 ವರ್ಷ. 6 ಉಪದ್ರವ ಆಯ್ತು. ಇನ್ನೊಂದು ಐತೆ 6 ತಿಂಗಳು. 3.5 ವರ್ಷ ಆಯ್ತಲ್ಲ. 3.5 years, 7 ಬೋಲ್ಸ್. 3.5 ವರ್ಷ, 7 ಉಪದ್ರವಗಳು, 7 ಪಾತ್ರೆಗಳು, 7 ರೌದ್ರಗಳು, 7 ಸಂಕಟಗಳು, 7. ಅದೇನ್ ಗೊತ್ತಾ? ಟೋಟಲ್ ಆಗಿ ಬೆಂಕಿ ಅದರಲ್ಲಿ ಇರೋದು ಪಾತ್ರೆ. ಉಪದ್ರವ, ದೊಡ್ಡ ಪಾತ್ರೆಗಳು, ದೊಡ್ಡ ಪಾತ್ರೆಗಳು. ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಬಾಂಡ್ಲಿ, ಬಕೆಟ್ ಅಂತದಲ್ಲ ಅಲ್ಲ. ಆಮೇಲೆ ಯಾವ್ದೋ ದೇವಸ್ಥಾನ ಚರ್ಚ್ಗಳಲ್ಲಿ ದೊಡ್ಡ ಅಡಿಗೆ ಮಾಡಕ್ಕೆ ಇಕ್ಕಿರ್ತಾರೆ, ದೊಡ್ಡ ಕುಕ್ಕರ್ಗಳು, ದೊಡ್ಡದು. ಆಮೇಲೆ ಅಂತದ್ಗಿಂತದಲ್ಲ ಅಲ್ಲ. ಇದು ಪ್ರಪಂಚಕ್ಕೆ ಆಗ್ಬೇಕು. ಉಯ್ದ್ರೆ ಸಮುದ್ರನೇ ಸುಟ್ಟೋಗ್ಬೇಕು, ಉಯ್ದ್ರೆ ನದಿಗಳೇ ಒಣಗೋಗ್ಬೇಕು, ಉಯ್ದ್ರೆ ಎಫ್ರೋಟಿಸ್ ನದಿನೇ ಒಣಗೋಗ್ಬೇಕು, ಉಯ್ದ್ರೆ ಸೂರ್ಯನೇ ಕತ್ತಲಾಗ್ಬಿಡ್ಬೇಕು. ಅಷ್ಟು ದೊಡ್ಡದು ಸೂರ್ಯ. ಹೆಂಗ್ ಗೊತ್ತಾ? ಭೂಮಿಗಿಂತ ಎಷ್ಟೋ ದೊಡ್ಡದು ಗಾತ್ರದಲ್ಲಿ. ಆಮೇಲೆ ಒಂದು ಬಾಲ್ ಅನ್ಕೊಳ್ಳಿ, ಟೈನಿಸ್ ಬಾಲ್ ಇಷ್ಟಿರೋದು. ಭೂಮಿ ಒಂದು ಫುಟ್ಬಾಲ್ ತರ, ಸೂರ್ಯ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಸೈಜ್ ಎಲ್ಲ ಅಷ್ಟು ಡಿಫ್ರೆನ್ಸ್ ಇರ್ತಾರೆ ಭೂಮಿಗೂ ಅದು. ಒಂದು ಪಾತ್ರೆ ಇರೋದನ್ನ ಸೂರ್ಯನ ಮೇಲೆ ಅಂತ ಬರ್ತದೆ ನಿಮ್ಗೆ. ಇವಾಗ ಸೂರ್ಯನ ಮೇಲೆ ಉಯ್ದ್ರೆ ಸೂರ್ಯನೇ ಕತ್ತಲಾಗ್ತಾನಂದ್ರೆ ಎಷ್ಟು ದೊಡ್ಡ ಪಾತ್ರೆ ನೀವೇ ತಿಳ್ಕೊಂಡು. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡಮ್ಮ. ದೇವ ದರ್ಶನದ ಗುಡಾರದ ಕಟ್ಟೈದಾಗ ಮುಚ್ಚಬೇಕು. ಪವಿತ್ರ ಸ್ಥಾನವು ತೆರೆಯಿತು, ಅದರೊಳಗಿಂದ ಯಾವ ಜಾಗ ಇದು? ಆಮೇಲೆ ಅತಿ ಪರಿಶುದ್ಧ ಸ್ಥಳ, ಸಿಂಹಾಸನ ಇರೋ ಸ್ಥಳ, ದೇವರು ಕೂತ್ಕೊಳ್ಳೋ ಸ್ಥಳ, ಯಜ್ಞದ ಕುರಿಮರಿ ಕೂತ್ಕೊಳ್ಳೋ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಪರಿಶುದ್ಧ ಸ್ಥಳ ಬೇರೆ, ಅತಿ ಪರಿಶುದ್ಧ ಸ್ಥಳ ಬೇರೆ, ಯಜ್ಞವೇದಿ ಸ್ಥಳ ಬೇರೆ. 3 ಪ್ಲೇಸ್ ಇರ್ತದೆ. ದೇಹ, ಆತ್ಮ, ಪ್ರಾಣ, ಶರೀರ. ಪ್ರಾಣ, ಆತ್ಮ, ಶರೀರ. ಅದೇ ತರ. ಆಮೇನ್. ಹಲ್ಲೆಲೂಯಾ. ಓದಿ. 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಯಾವ್ದ್ರೊಳಗಿಂದ? ಅತಿ ಪರಿಶುದ್ಧ ಸ್ಥಳದೊಳಗಿಂದ. ಅವರು ಪ್ರಕಾಶವು ನಿರ್ಮಲವಾದ ಬ್ರೈಟ್ನೆಸ್, ಅಗಮ್ಯವಾದ ಬೆಳಕು, ನಾರುಮುಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ, ಒಬ್ಬೊಬ್ಬರ ಎದೆಯಲ್ಲಿ ಏನಿದೆ? ನೋಡಕ್ಕೆ ಒಂದು ಜೀಸಸ್ ತರ ಇರ್ತಾರೆ. ಅವ್ರು ಜೀಸಸ್ ಅಲ್ಲ, ಆದ್ರೆ ಏಂಜಲ್, ದೇವದೂತರು. ಯೇಸು ಕ್ರಿಸ್ತನ್ ತರ ಇರ್ತಾರೆ. ಎದೆಗೆ ಚಿನ್ನದ ಪಟ್ಟಿಯನ್ನ ಕಟ್ಕೊಂಡಿರ್ತಾರೆ.
4 ಜೀವಿಗಳು ಯಾರು? ಎಲ್ಲಿ ಬರ್ತದೆ? ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ 4 ಜೀವಿಗಳ ಬಗ್ಗೆ ಮಾತಾಡ್ತೈತೆ ಅಲ್ವಾ? ಒಂದು ಗರುಡ ಪಕ್ಷಿ, ಒಂದು ಮನುಷ್ಯನು, ಒಂದು ಸಿಂಹ, ಇನ್ನೊಂದು ಓರಿ. ಪ್ರೈಸ್ ದ ಲಾರ್ಡ್. 4 ಡಿಫರೆಂಟ್ ಆಗಿರ್ತದೆ. ಆಮೇನ್. ಲಿವಿಂಗ್ ಕ್ರಿಯೇಚರ್ಸ್ ಇಂಗ್ಲಿಷ್ ಅಲ್ಲಿ. ಅಲ್ಲೆಲ್ಲೂಯ. 4 ಜೀವಿಗಳು ಏನ್ ಹೇಳ್ತದೆ ನೋಡಿ. 4 ಜೀವಿಗಳು ಒಂದು ಈ 7 ಮಂದಿ ದೇವದೂತರಿಗೆ ಯುಗ ಯುಗಾಂತರಗಳಲ್ಲಿ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತು. ಯಾರು? 4 ಜೀವಿಗಳು. ಆಮೇಲೆ ಲಿವಿಂಗ್ ಕ್ರಿಯೇಚರ್ಸ್ ಬಂದು ಆ 7 ಪಾತ್ರೆಗಳನ್ನ 7 ಮಂದಿ ದೇವದೂತರ ಕೈಗೆ ಎತ್ಕೊಡ್ತಾ ಇದ್ದಾರೆ. ಅವ್ರ ಒಳಗಡೆ ಹೋಗಕ್ಕಾಗಲ್ಲ. ಈ ಜೀವಿಗಳ ಹತ್ರ ಇರ್ತದೆ. ಆಮೇಲೆ ಯಜ್ಞದ ಕುರಿಮರಿ ತಂದೆಯಾದ ದೇವರಿಗೆ ಮಧ್ಯದಲ್ಲಿ ಇರ್ತದೆ. 24 ಮಂದಿ ಹಿರಿಯರು 4 ಜೀವಿಗಳು ತಂದು 7 ಬೋಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ದೇವರ ತೇಜ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನದೊಳಗೆ ತುಂಬಿದ ಕಾರಣ ಆ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದಲ್ಲಿ ಯಾರು ಒಳಗಡೆ ಹೋಗೋದಕ್ಕಾಗಲಿಲ್ಲ. ಸಭೆ ಆ 7 ಉಪದ್ರವ ತೀರಕ್ಕೆ 3.5 ವರ್ಷ 3.5 years ಯಾರು ಒಳಗಡೆ ಹೋಗಕ್ಕಾಗಿಲ್ಲ. ಆಮೇನ್. ಅಷ್ಟೊಂದು ಕೋಪ, ಅಷ್ಟೊಂದು ಭಯಂಕರ ದೇವರ ರೌದ್ರ. ದೇವರಲ್ಲಿ ಕೋಪ ಮಾಡ್ಕೊಂಡ್ರೆ ಭೂಮಿ ಎಲ್ಲ ಆ ತರ ಇರ್ತೈತೆ ಅಂತ ಅದರ ಅರ್ಥ. ಯಾರು ಹೋಗಕ್ಕಾಗಿಲ್ಲ. ಕೋಪ, ಹೊಗೆ, ಆ ರೌದ್ರ. ಕೇಳಿಸ್ಕೊಂತಿದ್ರೆ ಚಿಕ್ಕ ಮಕ್ಕಳೆಲ್ಲ ಹೇಳ್ಬೇಕು ನನ್ಗೆ. ಆಮೇಲೆ ನೀವೆಲ್ಲ ಏನೇನ್ ಪಾಯಿಂಟ್ಸ್ ಹೇಳ್ತೀರೋ ಕೇಳ್ತೀನಿ ನಾನು. ನೋಟೇಟ್ ಮಾಡ್ಕೊಬೇಕು. ಆಮೇಲೆ ಆ ಕೋಪ ಆ ತರ ಇರ್ತೈತೆ ಅಂತ. ಅಯ್ಯೋ ಕೋಪ ಮಾಡ್ಕೊಂಡಿದ್ದಾನೆ ಅಪ್ಪ, ಇವಾಗ ಬರೋ ಮೂಡೇ ಸರಿ ಇಲ್ಲ, ಶೂಸ್ ತೆಗಿಯೋದೇ ಸರಿ ಇಲ್ಲ, ಇವತ್ತೇನೋ ಟೆನ್ಷನ್ ಇದ್ದಾರೆ ಆಫೀಸಿಂದ ಬರೋವಾಗ, ಯಾರು ಜಾಸ್ತಿ ಮಾತಾಡಬೇಡಿ ಅಂತ ತಾಯಿ ಹೇಳ್ಬಿಡ್ತಾಳೆ ಮಕ್ಕಳಿಗೆ. ಕರೆಕ್ಟಾ? ಅಂದ್ರೆ ತಂದೆಗೆ ಸಖತ್ 3.5 ವರ್ಷ ಇನ್ನೂ ಜಾಸ್ತಿ ಕೋಪ ಇರ್ತೈತೆ. ಅಲ್ಲಿ ದೇವರಿಗೆ ಆ ತರ ಇದ್ರೇನೆ ಆ ಬೋಲುಗಳಲ್ಲಿ ಅಷ್ಟು ರೌದ್ರ ಬೆಂಕಿ, ಅಷ್ಟೊಂದು ಭಯಂಕರ ತುಂಬಿರ್ತೈತೆ ಅಂತ ಅದರ ಮೀನಿಂಗ್. ಆಮೇನ್. ಹಲ್ಲೆಲೂಯಾ. ನಮ್ಗೆ ನಿಂತ್ಕೊಂಡಾಗ ಕೆಲವು ಹೇಳ್ತಾ ಇದ್ದಾರೆ ದೇವರು, ಅಲ್ಲಿ ಪ್ರಿಪೇರ್ ಆಗಿರೋದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಇದ್ದಾರೆ ದೇವರು. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಈಗ 16:1 ಇಂದ ಸ್ಟಾರ್ಟ್ ಮಾಡಿ. ಆಗ 16 ಮಂದಿಯಿಂದ ನೋಡಿದ್ರೆ ಫುಲ್ ಅದೇ ಪವಿತ್ರ ಸ್ಥಾನದೊಳಗಿಂದ ಬಂದ ಮಹಾ ಒಂದು ಸೌಂಡ್, ಆ ಶಬ್ದವನ್ನು ಕೇಳಿದೆನು. ಅದು ಆ 7 ಮಂದಿ ದೇವದೂತರಿಗೆ, ನೀವು ಹೋಗಿ ಆ 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನ ಭೂಮಿ ಮೇಲೆ ಉಯಿರಿ. ನೆಲ್ಲಿ ಬೇಡ. ಪರಲೋಕದಲ್ಲ, ಪಾತಾಳದಲ್ಲ, ನರಕದಲ್ಲ, ಪ್ಯಾರಡೈಸ್ ಅಲ್ಲ, ಆಮೇನ್, ಎಲ್ಲೆಲ್ಲ ಪ್ಯಾರಡೈಸ್ ಅಲ್ಲ, ಜುಪಿಟರ್ಸ್ ಅಲ್ಲ. ಜುಪಿಟರ್ಸ್ ಒಂದು ಗ್ರಹ ಗೊತ್ತಾನೆ. ಆಮೇನ್. 7 ಗ್ರಹಗಳಿದೆ. ಜುಪಿಟರ್ಸ್ ಮೇಲೆ ಅಲ್ಲ, ಭೂಮಿ ಮೇಲೆ ಉಯಿ. ಮನುಷ್ಯರಿರೋ ಹತ್ರ ಉಯಿ. ನನ್ನ ನಂಬಲಿಲ್ಲ ಅವರು, ನನ್ನನ್ನು ಆರಾಧಿಸಲಿಲ್ಲ ಅವರು, ನನ್ನನ್ನು ಒಪ್ಕೊಳ್ಳಿಲ್ಲ ಅವರು ದೇವರಂತ, ನನ್ನ ದಾಸನ ಕುಯ್ದ್ರಲ್ಲ ಅವರು, ನನ್ನ ದಾಸನ ರಕ್ತನ ಕುಡಿದ್ರಲ್ಲ ಅವರು, ನನ್ನನ್ನು ವಿರೋಧಿಸಿದ್ರಲ್ಲ, ನನ್ನ ಸುವಾರ್ತಿಕರನ್ನ ಕೊಂದ್ರಲ್ಲ, ದೇವರ ಕಾರ್ಯಗಳನ್ನ ನೆನೆಸಲಿಲ್ಲ. ಆಲ್ರೆಡಿ 7 ತುಂತುರಿಗಳು ಇದ್ದಾಗ ನನ್ನ ಕಡೆಗೆ ತಿರುಗಲಿಲ್ಲ ಅವರು. 7 ಮುದ್ರೆಗಳನ್ನ ನೋಡಿದಾಗ ನನ್ನ ಕಡೆಗೆ ತಿರುಗಲಿಲ್ಲ. ಜಾಸ್ತಿ ಕೋಪ ಮಾಡ್ಕೊಂತ ಇದ್ದಾನೆ ದೇವರಲ್ಲಿ. ಆಮೇನ್. ಭೂಮಿ ಮೇಲೆ 3:16 ಏನ್ ಹೇಳ್ತದೆ ಯೋಹಾನ ಗ್ರಂಥ? ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟನು. ಅಂದ್ರೆ ದೇವರು ಎಷ್ಟೋ ಪ್ರೀತಿ ಇಟ್ಟ 2000 years ಬ್ಯಾಕ್, 2000 ವರ್ಷಗಳ ಹಿಂದೆ. ಈಗ ಹಂಗಲ್ಲ. ಆತನು ಕರುಣಾಮಯನ
ಆತ್ಮೀಯನಾಗಿ ಬಂದ, ಪ್ರೀತಿ ಸ್ವರೂಪನಾಗಿ ಬಂದ, ಕ್ಷಮಿಸೋನಾಗಿ ಬಂದ, ರಕ್ತ ಚೆಲ್ಲೋನಾಗಿ ಬಂದ, ಕನಿಕರಿಸೋನಾಗಿ ಬಂದ. ಇವಾಗ್ಲೂ ಅದೇ ಇದೆ, ಕನಿಕರ, ಕೃಪಾಯುಗ. ಶಿಕ್ಷೆ ಯಾರಿಗೂ ಇಲ್ಲ, ಪನಿಷ್ಮೆಂಟ್ ಯಾರಿಗೂ ಇಲ್ಲ, ಉಪದ್ರವ ಯಾರಿಗೂ ಇಲ್ಲ. ಈಗಲೂ ಹಂಗೆ ಇದ್ದಾನೆ. ಅದೇ ಯೇಸು ಇನ್ನೊಂದು ಮುಖ, ಉಗ್ರ ರೂಪವಾಗಿ ಬರ್ತಾನೆ. ಆಮೆನ್. ಭೂಮಿಯನ್ನು ಇವಾಗ ಹೆಂಗ್ ನೋಡ್ತಾ ಇದ್ದಾನೆ, ಆ ವಾಕ್ಯ ಈ ವಾಕ್ಯ ಮ್ಯಾಚ್ ಮಾಡ್ಕೊಳ್ಳಿ ನೀವು. ಜಾನ್ ಚಾಪ್ಟರ್ 3:16, ಯೋಹಾನ 3:16. ಆಮೆನ್. ಈ ವಾಕ್ಯಕ್ಕೆ ಟ್ಯಾಲಿ ಮಾಡ್ಕೊಂಡ್ರೆ ಭೂಮಿ ಮೇಲೆ ಉಯ್, ಅದೇ ದೇವರೇ ಹೇಳ್ತಾ ಇರೋದು. ಅದೇ ದೇವರು ಭೂಮಿಯನ್ನ ಪ್ರೀತಿಸಿದ, ಅದೇ ದೇವರೇ ಈ ಭೂಮಿ ಮೇಲೆ 7 ಉಪದ್ರವಗಳನ್ನ ಉಯ್ಲಿ. ಸ್ಪಿರಿಟ್ ಆಫ್ ಗಾಡ್. ಕಂಟಿನ್ಯೂ ಮಾಡಮ್ಮ. ಫಸ್ಟ್ ಬೋಲ್ ಎಲ್ಲಿ ಉಯ್ತಾರೆ ನೋಡಿ, ಬರ್ಕೊಬೇಕು. ಫಸ್ಟ್ ಒಂದೊಂದು ಬೋಲ್ ಒಂದೊಂದು ಮೀನಿಂಗ್ ಇದೆ, ಒಂದೊಂದು ಬೋಲು ಒಂದೊಂದು ಅರ್ಥ ಇರ್ತದೆ. ಫಾಸ್ಟ್ ಆಗೋದಲ್ಲ. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿ ಇದ್ದಿದ್ದನ್ನು ಫಸ್ಟ್ ಭೂಮಿ ಮೇಲೆ ಉಯ್ತಾ ಇದ್ದಾರೆ. ಭೂಮಿ ಹತ್ರ ಮೋಶೆ ಭೂಮಿ ಮೇಲೆ ಉಯ್ದನು. ಕೂಡಲೇ ಮೊದಲನೇ ಮೃಗದ ಗುರುತನೆ ಹೊಂದಿದ ಕ್ರಿಸ್ತಿ ವಿರೋಧಿ ಗುರುತನ ನತ್ತಿಯಲ್ಲಿ ಕೈಯಲ್ಲಿ ಯಾರು ಹಾಕ್ಸ್ಕೊಂಡ್ರೋ ಅವ್ರಿಗೆ ಏನ್ ಬಂತು? ಅವನ ವಿಗ್ರಹ ಮಾಡಿರ್ತಾನೆ. ಅದಕ್ಕೆ ಮುಗಿಬೇಕು ಎಲ್ಲಾರು. ಯಾರು ಮಾಡಿಕ್ಕಿದ್ರು? ಹಳೆ ಒಡಂಬಡಿಕೆಯಲ್ಲಿ ನೆಬಂಧೇಶ್ವರನು 6 ಮೊಳ 66 ಮೊಳ 666 ಆಯ್ತು. 6 6 6 ಬಂತಲ್ಲ ಅಲ್ಲಿ. 6 ಮೊಳ ಅಗಲ, 66 ಮೊಳ ಉದ್ದ, 6 6 6. ಪ್ರೈಸ್ ಲಾರ್ಡ್. ಅದೇ ತರನೇ ನೆಬಂಧೇಶ್ವರನ ತರನೇ ಇರ್ತಾನೆ. ಮನೆ ನೆಬಂಧೇಶ್ವರನು ಬಗ್ಗೆ ಒಂದು ವಾಕ್ಯ ಹೇಳಿದ್ರು. 7 ವರ್ಷ ಅವನು ಏನಾಗಿದ್ದ? ಮನುಷ್ಯನು ಮೃಗ ಆಗಿದ್ದ, ಬೀಸ್ಟ್ ಆಗಿದ್ದ. ಅದೇ ತರನೇ ನಮ್ಮ ಮಧ್ಯದಲ್ಲಿ ಒಬ್ಬ ಮನುಷ್ಯನು ಇರ್ತಾನೆ, ಅವನು 7 years ಬೀಸ್ಟ್ ಆಗಿರ್ತಾನೆ. ಶುಕ್ರವಾರ ಹೇಳಿದ್ರಲ್ವಾ? ಆಮೇನ್. ಒಬ್ಬ ಮನುಷ್ಯ ಮೃಗ ಆಗ್ತಾನೆ ಆಂಟಿ ಕ್ರೈಸ್ಟ್. ಆಮೇಲೆ ಮನುಷ್ಯರ ಮೈ ಮೇಲೆ ಮನುಷ್ಯ ಯಾವ ದೇಶನೋ ಅವ್ರಿಗೆ ಗೊತ್ತಿಲ್ಲ, ಅಮೇರಿಕನೋ, ನ್ಯೂಜಿಲೆಂಡೋ, ಆಸ್ಟ್ರೇಲಿಯಾನೋ, ಇರಾನೋ, ಇರಾಕೋ, ಜಪಾನೋ, ಮುಸ್ಲಿಂ ಕಂಟ್ರಿನೋ, ಹಿಂದೂ ಕಂಟ್ರಿನೋ, ಕ್ರಿಶ್ಚಿಯನ್ ಕಂಟ್ರಿನೋ, ಯಾವ ನೇಷನ್ನೋ, ಯಾರಲ್ಲೇ ಟೋಟಲಿ ಎಲ್ಲನ ಇಲ್ಲಿ ಅವರೆಲ್ಲಿ ಯಾರು ಇಲ್ಲಿ ಯೇಸುವಿನ ಮುದ್ರೆ ಬಿಟ್ಟು ಬೇರೆ ಮುದ್ರೆ ಹಾಕಿರ್ತಾರೋ ಅವ್ರಿಗೆಲ್ಲ ಏನ್ ಬಂದಂತೆ? ಕೆಟ್ಟ ಕುರುಹುಗಳು. ಕಣ್ಣಲ್ಲಿ, ಕೈಯಲ್ಲಿ, ತಲೆಯಲ್ಲಿ, ಬಾಡಿಯಲ್ಲಿ, ನತ್ತಿಯಲ್ಲಿ, ಕಾಲಲ್ಲಿ, ಎಲ್ಲ ಕಡೆ ಕೆಟ್ಟ ಕೆಟ್ಟ ಕುರುಹುಗಳು. ಕೆಟ್ಟ ಕುರುಹುಗಳಂದ್ರೆ ಈ ತರ ಕುರುಹುಗಳು ಇದುವರೆಗೆ ಯಾರಿಗೂ ಬಂದಿಲ್ಲ. ನಾನು ಹೇಳ್ತೀನಲ್ಲ, ಆ ಟೈಮಲ್ಲಿ ಮೆಡಿಸಿನ್ ಎಲ್ಲ ವರ್ಕ್ ಆಗಲ್ಲ. ಸುಮ್ಮನೆ ಹಚ್ಚಿ ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಕುರುಹುಗಳಿವು. ಏನ್ ಮಾಡಿದ್ರು 5 ತಿಂಗಳು ಬಿಟ್ಟು ಹೋಗಲ್ಲ. ಎಷ್ಟು ತಿಂಗಳು? ಈ ಉಪದ್ರವ ಒಂದೊಂದು ನನಗೆ ಗೊತ್ತಿದ್ದಂಗೆ ಒಂದೊಂದು 6 ತಿಂಗಳಾದ್ರೂ ಇರ್ತದೆ. ಒಂದೊಂದು ಪಾತ್ರೆ ಪವರ್, ಒಂದೊಂದು ಪಾತ್ರೆ ಶಕ್ತಿ. 6 months 3.5 years ಅಲ್ಲಿ 7 bowls, 7 ಪಾತ್ರೆಗಳು ಫಿನಿಶ್. ಮೇನ್ ಯಾರಿಗ ಬರೋದಂತೆ? ದೇವ್ರ ಮಕ್ಕಳಿಗೆಲ್ಲ ಮುದ್ರೆ ವಿಗ್ರಹನ ನಮಸ್ಕರಿಸಿದ್ರು. ಭೂಮಿಯಲ್ಲಿ ಎಲ್ಲಾನ ಇಲ್ಲ, ಅವರು ಯಾವ ಮನೆಯಲ್ಲಾನ ಇರಲಿ, ಒಬ್ಬ ನಂಬಿರ್ತಾರೆ, ಇನ್ನೊಬ್ಬ ನಂಬಿರಲ್ಲ, ಅವ್ರಿಗೆ ಬರ್ದಿರ್ತಾರೆ. ಯಾರ್ಯಾರು ಹಾಕ್ಸ್ಕೊಂಡಿದಾರೆ ಅವ್ರು ಬರಲ್ಲ, ಬರ್ತದೆ. ಯಾರು ಹಾಕ್ಸ್ಕೊಳ್ಳಿಲ್ವೋ ಆಮೇನ್ ಅವರೆಲ್ಲ ದೇವ್ರ ಹತ್ರ ಹೋಗ್ತಾರೆ. ಇಲ್ಲ ಆ ಟೈಮಲ್ಲಿ ಸಹಿಸ್ಕೊಂಡಿರ್ತಾರೆ. ಹಾಕ್ಸ್ಕೊಂಡಿರೋರ್ ಮೇಲೆ, ಆ ಮುದ್ರೆ ಇರೋರ್ ಮೇಲೆ ಈ ಉಪದ್ರವ, ಈ ಮೊದಲನೇ ಪಾತ್ರೆ ಪವರ್ಫುಲ್ ಆಗಿರ್ತದೆ. ಉರಿತಾ ಇರ್ತದೆ. ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಸಂತೋಷ ಇರಲ್ಲ, ನಿದ್ರೆ ಬರಲ್ಲ, ಊಟ ತೃಪ್ತಿ ಇರಲ್ಲ. ಸಾಯ್ಬೇಕಂತಾನೆ ಸಾಯ ಕೂಡ ಆಗಲ್ಲ, ಪೀಡಿಸ್ತಾರೆ. ಆಮೇನ್ ಇರ್ತೀಯ ಅಲ್ಲಿ ರೀಚ್ ಆಗ್ತೀಯ, ನೀನು ಸ್ಟೇ ಮಾಡ್ತೀಯ, ತಪ್ಪಿಸ್ಕೊಂಡು ಓಡುವ. ಲೋಟಿನ ಹೆಂಡತಿ ತರ ಹಿಂದಕ್ಕೆ ನೋಡ್ಬೇಡ, ಹಿಂದಕ್ಕೆ ನೋಡಬಾರ್ದು, ಭೂಮಿಯನ್ನ ನೋಡಬಾರ್ದು. ಆಮೇಲೆ ಎರಡನೆಯವನು ತನ್ನ ಪಾತ್ರೆಯಲ್ಲಿದ್ದನು ಸಮುದ್ರದ ಮೇಲೆ. ಆಮೇಲೆ ಈಗ ಮೊದಲನೇದು ಎಲ್ಲೂ ಇದ್ರು? ಭೂಮಿಯಲ್ಲಿ ಇದ್ದಿದ್ದ ಮುದ್ರೆ ಹಾಕ್ಸ್ಕೊಂಡಿರೋ ಪ್ರತಿಯೊಬ್ಬರಿಗೆ ಏನಾಯ್ತು? ಉರಿ ಹುಣ್ಣುಗಳು, ಕೆಟ್ಟ ಕುರುಹುಗಳು, ಭಯಂಕರವಾದ ಕುರುಹುಗಳು ಬಂತು, ಬಾಧಿಸ್ತಾ ಇತ್ತು, ಪೀಡಿಸ್ತಾ ಇತ್ತು. ನಿಜ ದೇವನ್ನ ಅವರು ಬೈಕೊಂಡ್ರು. ನಿಜ ದೇವ್ರನ್ನ ಏನ್ ಮಾಡಿದ್ರು ಅವರು? ಉಪದ್ರವಗಳಿಗೆ ಅಧಿಕಾರ ಇರೋ ದೇವ್ರನ್ನ ಏನ್ ಮಾಡ್ಕೊಂಡ್ರು?
ಉಪದ್ರವಗಳಿಗೆ ಯಾರ ಅಧಿಕಾರ ಹೇಳೋ? ದೇವರು, ಸೈತಾನ ಅಲ್ಲ. 7 ಉಪದ್ರವಗಳಿಗೂ ದೇವರ ಅಧಿಕಾರ. ಆ ವಾಕ್ಯ ಕೂಡ ನಿಮ್ಗೆ ಸಿಗ್ತೈತೆ, ಇವಾಗ ಸಿಗ್ತೈತೆ. ಸಿಕ್ಕಿದಾಗೆ ಬರ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾ, ಕಂಟಿನ್ಯೂ ಮಾಡಮ್ಮ. 2ನೇ ಮುದ್ರೆ ಯಾರು ಎಲ್ಲಿ ಹಾಕ್ತಾರೆ? ಸಮುದ್ರದ ಮುದ್ರೆ ಅಲ್ಲ, ಸಾರಿ, ಉಪದ್ರವ ಪಾತ್ರೆ. 2ನೇ ಪಾತ್ರೆ ಎಲ್ಲಿ ಒಯ್ಯಕ್ಕೆ ಹೇಳ್ತಾ ಇದ್ದಾರೆ? ಸಮುದ್ರದ ಮೇಲೆ. ಸಮುದ್ರ ಭೂಮಿಗಿಂತ ದೊಡ್ಡ ಜಾಸ್ತಿ. ಸಮುದ್ರದ ಮೇಲೆ ಭೂಮಿ ಇರೋದು, ಜಲರಾಶಿಗಳ ಮೇಲೆ ಅಂತ ಹೇಳ್ತಾನೆ ಯೋಬ. ಜಲರಾಶಿಗಳ ಮೇಲೆ ಭೂಮಿಯನ್ನ ದೇವರಿಗೆ ಹಿಂಗೆ ಹ್ಯಾಂಗಿಂಗ್ ಮಾಡಿ ಇಟ್ಕೊಂಡಿದ್ದಾನಂತ. ಕೆಳಗಡೆನೂ ಮುಳುಗಬಾರ್ದು, ಸೈಡಿಗೂ ವಾಲ್ಬಾರ್ದು. ಈ ಸಮುದ್ರದ ಮೇಲೆ, ಸಮುದ್ರ ಮನುಷ್ಯನಿಗೆ ತುಂಬಾ ಪ್ರಾಮುಖ್ಯ. ಉಪ್ಪು ತಯಾರು ಮಾಡೋದು ಸಮುದ್ರದಲ್ಲಿ, ಮೀನುಗಳು ಸಮುದ್ರ. ಸಮುದ್ರದಲ್ಲಿ ಎಷ್ಟೋ ಬಿಸ್ನೆಸ್ ಇದೆ. ಸಮುದ್ರ ಹಡಗಿದೆ, ಸಮುದ್ರ ಟ್ರಾನ್ಸ್ಪೋರ್ಟ್ ಇದೆ. ಸಮುದ್ರದಿಂದ ಲೆಕ್ಕವಿಲ್ಲದಷ್ಟು ಮನುಷ್ಯನಿಗೆ ಲಾಭ ಇದೆ, ಫುಡ್ ಇದೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. NIV ಕೇಳಿದ್ದೀರಾ? ಆಮೇಲೆ ನಾವೇ ನೌಕೆ ಅಂತಾರೆ ಅದನ್ನ. ಅಲ್ಲೆಲ್ಲೂಯ್ಯ, ಅದೇ ಒಂದು ಕಂಪನಿ ಇದೆ, ಸೆಂಟ್ರಲ್ ಗೌರ್ಮೆಂಟ್. ಅದು ಟೋಟಲಿ ಸಮುದ್ರ ಏನಾಗುತ್ತೆ ಕೇಳಿ. ಇವಾಗ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಅದರ ನೀರು ಸತ್ತವರ, ಬೀಚಲ್ಲಿರೋರೆಲ್ಲ ಗತಿ ಏನಾಗುತ್ತೆ ಹೇಳಿ ನೋಡೋಣ. ನೀರು ಇರಲ್ಲ ಕುಡಿಯಕ, ಉಪ್ಪು ತಯಾರು ಮಾಡೋಕ್ಕಾಗಲ್ಲ ಟೈಮಲ್ಲಿ. ಮೀನುಗಳೆಲ್ಲ ಸತ್ತೋಗುತ್ತೆ, ಪ್ರಾಣಿಗಳೆಲ್ಲ ಸತ್ತೋಗುತ್ತೆ. ಬಹಳ ಕಷ್ಟವಾಗಿರ್ತದೆ. ಬೀಚಲ್ಲಿರೋರ್ ಗತಿ, ಊರಲ್ಲಿರೋರ್ ಗತಿ, ಟೋಟಲಿ ಏನೇನಿರಲ್ಲ. ರಕ್ತನೇ ಕುಡಿಬೇಕು, ಅದು ದೇವರ ರೌದ್ರ. ಅದು ಪ್ರಾಣಿಗಳೆಲ್ಲ ಸತ್ತೋಗ್ತದೆ ಅಂತ ಹೇಳ್ತದೆ. ನೀವು ನೋಡ್ಕೊಳ್ಳಿ, ಸಮುದ್ರದಲ್ಲಿರೋ ಪ್ರಾಣಿಗಳೆಲ್ಲ ಗೋಯಿಂಗ್ ಟು ಡೈ, ಕೆಟ್ಟೋಗುತ್ತೆ. ಆಮೇಲೆ ಸಮುದ್ರ ಏನಾಗ್ತೈತೆ? ವಾಸನೆ ಇರ್ತೈತೆ, ಕೆಟ್ಟ ಬ್ಯಾಡ್ ಸ್ಮೆಲ್ಲು, ದುರ್ವಾಸನೆ. ನಮ್ಮ ಮನೆ ಹತ್ರ ಒಂದೇ ಒಂದು ಚಿಕ್ಕ ಇಲಿ ಸತ್ತೋದ್ರೇನೆ ಎಷ್ಟು ಭಯಂಕರವಾಗಿರ್ತದೆ. ನಾವು ಬಟ್ಟೆ ಇಟ್ಕೊಂಡು ಹೋಗ್ತೀವಿ. ಆ ಟೈಮಲ್ಲಿ ಊನಿಡಕ್ಕಾಗಲ್ಲಂತೆ ಜನಗಳನ್ನ. ಏನು, 100 ಜನಕ್ಕೆ 33 ಜನ ಸತ್ತೋಗಿರ್ತಾರೆ ಒಂದು ಉಪದ್ರವದಲ್ಲಿ ಮಾತ್ರ. 100 ಜನಕ್ಕೆ 33 ಜನ ಸತ್ತೋಗ್ತಾರೆ. ಊನಿಡಕ್ಕೆ ಜಾಗ ಇರಲ್ಲಂತೆ. ಊನಿಡೋದಕ್ಕೆ ಮನುಷ್ಯ ಕೂಡ ಇರಲ್ಲ, ಭಯ. ಅಲ್ಲೆಲ್ಲೂಯ್ಯ. ಸಮುದ್ರದ ಪ್ರಾಣಿಗಳೆಲ್ಲ ಏನಾಯ್ತು? ಇದೆಲ್ಲ ಕಥೆಯಲ್ಲ, ಇದೆಲ್ಲ ನಡೆದಿರೋದಲ್ಲ, ಮುಂದೆ ನಡೆಯೋದಪ್ಪ. ಮುಂದೆ ನಡಿಬೇಕಾಗಿರೋ ದೇವರು ಬರ್ದಿಟ್ಟಿದ್ದಾರಮ್ಮ. ಸಿಸ್ಟರ್, ಬ್ರದರ್, ಮೈ ಡಿಯರ್, ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ನೀನು ಸೇರ್ಬಾರ್ದಮ್ಮ. ಇದರಲ್ಲೆಲ್ಲ ನೀನು ರೀಚೆ ಆಗ್ಬಾರ್ದು. ಬೇಗ ದೇವರು ನಂಬಿ ದೀಕ್ಷಾಸ್ಥಾನ ತಕೊಂಡು ಪವಿತ್ರಾತ್ಮ ಅಭಿಷೇಕ ಹೊಂದಿ ವಾಕ್ಯ ಪ್ರಕಾರ ಜೀವಿಸೋದು ಪ್ರತಿಯೊಬ್ಬರು ಮನಸ್ಸು ಮಾಡಿ. ದೇವರ ಕಡೆ ತಿರುಗಿಬಿಡ್ಬೇಕು ನಮ್ಮ ಮನಸ್ಸು. ಸಮುದ್ರ ಆಚೆ ಹೋಗುತ್ತೆ, ನೀರು ರಕ್ತ ಆಗುತ್ತೆ, ದುರ್ವಾಸನೆ, ತಯಾರು ಮಾಡೋಕ್ಕಾಗಲ್ಲ, ನಾವೇ ಎಲ್ಲಿ ಹೋಗೋಕ್ಕಾಗಲ್ಲ. ಪ್ರಾಣಿಗಳೆಲ್ಲ ಸತ್ತು ಹೋಗುತ್ತೆ. ಮೀನಾದ್ರೂ ತಿನ್ನೋಣಂದ್ರೆ ಮೀನು ಕೂಡ ಇರಲ್ಲ. ಜೀವರಾಶಿಗಳು ತುಂಬಾ ಇದೆ, ಪ್ರಾನ್ಸ್ ಅಲ್ಲೇ ಸಿಗೋದು. ಆಮೇಲೆ ನಾವು ಅಕ್ಕಿಯರ ಮೇಲೆ ಬಿಡ್ತಿರಲ್ಲ, ಮೀನುಗಳು ಎಲ್ಲಿಂದ ಬರೋದು? ಸಮುದ್ರದಿಂದ. ವಿಷಭರಿತ ಮೀನುಗಳು, ಎಲ್ಲ ಮೀನುಗಳು ತಿನ್ನಲ್ಲ. ಹಲ್ಲೆಲೂಯಾ. ಓದಿ, ನೆಕ್ಸ್ಟ್ ಓದಿ. 3ನೇ ಪಾತ್ರೆ ಓದಮ್ಮ, ಹೇಳ್ಬಿಡಿ. 3ನೇಯವನು, ಅಲ್ಲೆಲ್ಲ ಹೇಳಿ ಎಲ್ಲರೂ ಒಂದು ಅಲ್ಲೆಲೂಯಾ. 3ನೇಯವನು ತನ್ನ ಪಾತ್ರೆಯಲ್ಲಿರುವುದನ್ನು ನದಿಗಳ ಮೇಲೆ, ಎಲ್ಲಿ ಹಲ್ಲೆಲೂಯಾ, ನದಿಗಳ ಮೇಲೆ. ಕಾವೇರಿ, ಗಂಗಾ, ಯಮುನಾ ಕೇಳಿದಿರಲ್ಲ, ಕೃಷ್ಣ, ಗೋದಾವರಿ, ನೇತ್ರಾವತಿ, ಶರಾವತಿ. ಪ್ರೈಸ್ ದ ಲಾರ್ಡ್. ಆಮೇಲೆ ಹಲ್ಲೆಲೂಯಾ. ಈ ನದಿಗಳ ಮೇಲೆ, ಎಲ್ಲಾ ನದಿಗಳ ಮೇಲೆ 3ನೇ ಪಾತ್ರೆಯನ್ನ ಹುಯ್. ಏನಾಗುತ್ತೆ ನೋಡಿ. ಹಾ 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 ಆಮೇಲೆ ಸಾಕಿರಮ್ಮ, ಅದ್ರ ಅರ್ಥ ಕೊಟ್ಬಿಡ್ತೀನಿ. ಎಲ್ಲಿ ಉಯ್ತಾ ಇದ್ದೀರಿ? ಈಗ ನಮ್ಮ ಬ್ಯಾಂಗ್ಳೂರ್ ಬರೋದೇ ಕಾವೇರಿ ವಾಟರ್. ಏನಾಗುತ್ತೆ ಕಾವೇರಿ ವಾಟರ್? ಅವಾಗ ಅದರಲ್ಲಿರೋ ಪ್ರಾಣಿಗಳು ಕೆಟ್ಟೋಗಿರುತ್ತೆ, ಸ್ಮೆಲ್ಲು. ಬಾವಿಯಲ್ಲಿರೋ ನೀರು ರಕ್ತ, ಮನೆಯಲ್ಲಿರೋ ಪಾತ್ರೆ ಕೂಡ ರಕ್ತ.
ಆಮೆನ್, ಆಮೆನ್. ಕೆರೆಯಲ್ಲಿರೋ ನೀರು ರಕ್ತ. ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಅಗ್ರ ಕೆರೆ ಇರಲಿ, ವರ್ಮಾವ್ ಕೆರೆ ಇರಲಿ, ಟೋಟಲ್ ಆಗಿ ಏನ್ ಹೇಳೋದೇ ಬೇಡ. ಯಾಕೆ ಹೇಳು? ಕೆರೆಯಲ್ಲಿರೋ ನೀರು ನದಿಗೆ ಹೋಗುತ್ತೆ, ನದಿಯಲ್ಲಿರೋ ನೀರು ಸಮುದ್ರಕ್ಕೆ ಹೋಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈಗ ಸಮುದ್ರದಲ್ಲಿರೋರು ಹೊಸ ನೀರು ಬರ್ಬೇಕಂತ ಬೀಚ್ ಅಲ್ಲಿರೋರು ಎಕ್ಸ್ಪೆಕ್ಟೇ ಮಾಡಬಾರ್ದು. ನದಿ ನೀರು ಕೂಡ ಏನಾಗ್ತಾ ಇದೆ? ನದಿ ಇರೋ ನೀರು ತಾನೇ ಸಮುದ್ರಕ್ಕೆ ಜಾಯಿಂಟ್. ಹಂಗೆ ತಾನೇ ನಾವು ಮಾಡೋದು. ಈಗ ಈ ಕಾಲುವೆಯಲ್ಲಿರೋದೆಲ್ಲ ಕೆರೆಗೆ ಹೋಗುತ್ತೆ, ಕೆರೆಯಲ್ಲಿರೋದೆಲ್ಲ ದೊಡ್ಡ ದೊಡ್ಡ ಕೆರೆಗಳಿಗೆ, ದೊಡ್ಡ ದೊಡ್ಡ ಕೆರೆಗಳಿರೋದೆಲ್ಲ ನದಿಗೆ ಅಟ್ಯಾಚ್ ಮಾಡ್ತಾರೆ, ನದಿಗಳನ್ನೆಲ್ಲ ಸಮುದ್ರಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಜನಗಳಿಗೆ ನೀರು ಕುಡಿಯಕ್ಕಿರಲ್ಲ, ರಕ್ತನ ಕುಡಿಬೇಕು. ರಕ್ತ ಕುಡಿದ್ರೆ ಸತ್ತೋಗ್ತಾರೆ ಡೈರೆಕ್ಟ್ ಆಗಿ. ರಕ್ತ ಕುಡಿದ್ರೆ ಸತ್ತೋಗ್ತಾರೆ. ಪ್ರಾಣಿಗಳಲ್ಲಿರೋ ಪ್ರಾಣಿಗಳೆಲ್ಲ ಸತ್ತೋಗುತ್ತೆ. ಮನುಷ್ಯನಿಗೆ ನೆಮ್ಮದಿ ಇರಲ್ಲ, ಮನುಷ್ಯನಿಗೆ ಸಂತೋಷ ಇರಲ್ಲ, ಮನುಷ್ಯನಿಗೆ ಸುಖ ಇರಲ್ಲ, ಮನುಷ್ಯನಿಗೆ ನೆಮ್ಮದಿ ಇರಲ್ಲ. ಒಂದು ಕಡೆ ಹಸಿವು, ಒಂದು ಕಡೆ ಹೆಲ್ತ್ ಪ್ರಾಬ್ಲಮ್, ಇನ್ನೊಂದು ಕಡೆ ಭಯ. ಏನ್ ಸಂಭವಿಸ್ತು? ಅದೊಂದಾಯ್ತು, ಅದು ತಡ್ಕೊಂಡ್ರೆ ಅದು ಕುರುಗಳು ಬಂತು, ಹೋಯ್ತು. ಇದು ಬಂದಿದೆ, ಸಮುದ್ರ ಹಿಂಗಿದೆ, ನದಿ ಹಿಂಗಿದೆ. ನಾವು ನದಿನೇ ನಂಬ್ಕೊಂಡಿದ್ರಿ, ಅದರಲ್ಲೇ ಕೆಲಸ ಮಾಡೋರು ಇರ್ತಾರೆ. ಹಲ್ಲೆಲೂಯಾ. ಎಲ್ಲಾ ತರ ಜನಗಳಿಗೂ ಬಾಧೆನೆ, ಎಲ್ಲಾ ತರ. ಅದು ಕೇಳೋ ವಿಷಯನೇ ನಾರ್ಮಲ್. ಊರಲ್ಲಿರೋರು ಕೂಡ ಕಷ್ಟ. ನಾವಿಲ್ಲಿ ಇರ್ತೀವಿ, ಕಾವೇರಿ ನದಿ ಹಂಗಾಯ್ತು, ಗೋದಾವರಿ ನದಿ ಹಂಗಾಯ್ತು ಕೇಳಿದ್ರೆ ನಮಗೂ ಭಯ. ಮಾಮೂಲಿ ಮನುಷ್ಯರಿಗೂ ಭಯನೇ. ಈ ತರ ಜನ ಇರ್ತಾರೆ, ಇಟ್ಕೊಂಡಿರ್ತಾನೆ ದೇವರು. ನೆಕ್ಸ್ಟ್ ಓದಿ. ಆಮೇಲೆ ಜಲಾಧಿಪತಿಯಾದ ದೂತನು, ಕಣ್ಮುಚ್ಕೋಬೇಕು, ದೂತನು ಸದಾ ಇರುವಾತನೇ, ಪರಿಶುದ್ಧನೇ, ನೀನು ಹೀಗೆ ತೀರ್ಪು ಮಾಡುವುದರಿಂದ ನೀತಿ ಸ್ವರೂಪನು. ಯಾಕೆ ಹೋಗಿಂದ ಸುವಾರ್ತೆ ಹೇಳಿದ್ನಲ್ಲ, ಪಾಸ್ಟ್ ಹೇಳಿದ್ರಲ್ಲ, ಪಕ್ಕದ ಮನೆಯವರು ಹೇಳಿದ್ರು. ಯಾಕೆ ಕೇಳಿಲ್ಲ? ಕೇಳಿದ್ರೆ ಇವತ್ತು ನಿಮ್ಗೆ ಬರ್ತಾ ಇತ್ತ? ನೋಡಿ, ತಪ್ಪಿಸ್ಕೊಡೋದು ಗ್ರೂಪ್ ಮೇಲ್ಗಡೆ ಇದೆ. ಬೇಡ, ಅವ್ರನ್ನ ದೇವ್ರು ಯಾರನ್ನು ಸುಮ್ಮನೆ ಶಿಕ್ಷೆ ಕೊಡಲ್ಲ, ಪನಿಷ್ಮೆಂಟ್ ಕೊಡಲ್ಲ. ಅದಕ್ಕೆ ಇಲ್ಲಿ ಹೊಗಳ್ತಾ ಇದ್ದಾರೆ. ಏನು ಹಂಗ್ ಮಾಡಿದ್ರು ದೇವ್ರನ್ನ ಹೊಗಳ್ಬೇಕು? ಎಸ್, ಅದನ್ನ ಫಸ್ಟ್ ಎಲ್ಲ ಹೇಳಿ ತುಂಬಾ ಚಾನ್ಸ್ ಕೊಟ್ಟು, ಆಮೇಲೆ ಶಿಕ್ಷೆ, ಆಮೇಲೆ ಟೆಸ್ಟಿಂಗ್, ಆಮೇಲೆ ಪರೀಕ್ಷೆ. ಈಗಲೂ ಕೂಡ ಬಂದ್ರೆ ಬಾ ಅಂತ ಸೇರಿಸ್ಕೊಳ್ತೀನಿ. ಆದ್ರೆ ಮುದ್ರೆ ಹಾಕೊಂಡ್ರೆ ಕಷ್ಟ. ಈಗಲೂ ಕೂಡ ಬಾ, ಅವ್ನು ಸಾಯಿಸ್ತಾನೆ ನಿನ್ನ, ಸತ್ತೋಗು, ಬಾ ನನ್ನ ಹತ್ರ. ನೀನ್ ನೀರು ಕೊಡಲ್ಲ, ನಿನ್ಗೂ ಊಟ ಕೊಡಲ್ಲ, ನೀರು ಕೊಡಲ್ಲ, ಊಟ ರೇಷನ್ ಕೊಡಲ್ಲ. ಅವನು ಅದು ಸಹಿಸ್ಕೊಂಡಿದ್ದು ಅವ್ನು ಸಾಯಿಸ್ತಾನೆ. ಯೇಸು ಅಂದ್ರೆ ಸತ್ಬಿಟ್ಟು ಬಾ, ಕೊಡ್ತೀನಿ ಹೋಗ್ಲು ಅಂತ. ನೀತಿ ಸ್ವರೂಪನು ಕಂಡು ಅವನು ದೇವ ಜನರ ಅವ್ರು ಏನ್ ಮಾಡಿದ್ರು? ಆ ಉಪದ್ರವದಲ್ಲಿರೋ ಜನಗಳು ಎಂತವ್ರು? ಅವರು ದೇವ ಜನರನ್ನ ಏನ್ ಮಾಡಿದ್ರು? ಅವರು ಪೀಡಿಸಿದ್ರು, ಸಾಯಿಸಿದ್ರು, ಪ್ರಾರ್ಥನೆಗಳನ್ನ ತಡೆದ್ರು, ಬೋಧಕನ್ನ ಸಾಯಿಸಿದ್ರು, ರಕ್ತ ಚೆಲ್ಲಿದ್ರು, ಅವಮಾನ ಮಾಡಿದ್ರು. ನಾನು ದೇವ್ರು ನಮ್ದಾಗ ಒಂದು ಫಾಸ್ಟ್ ಅಮ್ಮನ ತಮಿಳ್ನಾಡಲ್ಲಿ ರಿಯಲ್ ಆಗಿ ಅವರಿಬ್ಬರು ಬಟ್ಟೆಗಳನ್ನ ಬಿಚ್ಚಿ ರೋಡಲ್ಲಿ ನಡೆಸ್ಕೊಂಡು ಹೋದ್ರು. ಇಬ್ಬರು ಬಟ್ಟೆಗಳನ್ನ ಪಾಪ. ಹಲ್ಲೆಲೂಯಾ. ಫಾಸ್ಟ್ ಅಮ್ಮನ ಎತ್ಕೊಬೇಕು, ಆ ಫಾಸ್ಟ್ ಹಂಗೆ ನಡ್ಕೊಂಡು ಹೋಗ್ಬೇಕು, ಖಾಲಿ ಬಟ್ಟೆ ಇಲ್ದಿರ. ಹತ್ತರ ಶಿಕ್ಷೆ ಕೊಟ್ರು ಅವ್ರಿಗೆ. ಸೇವಕರು ದೇವರ ಹತ್ರ ಓದಿ. ನೀನು ಅವರಿಗೆ ರಕ್ತವನ್ನು ಕುಡಿಯುವುದಕ್ಕೆ ಏನ್ ಕೊಟ್ಟಿದ್ದಾರೆ ದೇವರಲ್ಲಿ? ಕುಡಿರಿ 7 ಉಪದ್ರವಗಳು. ಕುಡಿರಿ ನೀರನ್ನು, ಎತ್ಕೊಂಡೋಗಿ ಕುಡಿರಿ, ಹೋಗ್ರಿ. ಇವಾಗೆಲ್ಲ ನೀರು ಚೆನ್ನಾಗಿದೆ. ಯಾಕೆ ಹೇಳು? ನಾವಿಲ್ಲಿ ಇದ್ದೀರ ಅದಕ್ಕೆ. ಆಕ್ಸಿಜನ್ ಚೆನ್ನಾಗಿದೆ, ಹೊಗೆ ಏನಿಲ್ಲ, ನಾವಿದ್ದೀರ ಅದಕ್ಕೆ. ನಾವ್ ಇದ್ಕೊಂಡೇ ಭೂಮಿ ಹಿಂಗೆ. ನಾವಿಲ್ಲ ಅಂದ್ರೆ ಪ್ರೇ ಮಾಡೋ ನಾವಿರೋದಕ್ಕೆ ಹಿಂಗಿದೆ. ಪ್ರೇ ಮಾಡೋ ನಾವು ಹೋಗ್ಬಿಟ್ರೆ ಅದು ಗತಿ. ಒಬ್ಬನ ಹೇಳ್ತಾನೆ, ನಾನು ಉಂಡೆವರೆಗೂ ಇಲ್ಲೋ, ನಾನು ಇರೋವರೆಗೂ ಈ ಮನೆ, ನಾನು ಹೋದ್ಮೇಲೆ ಏನಾಗುತ್ತೋ. ಹಂಗೆ ದೇವರು ಇವಾಗ ಹೇಳ್ತಾ ಇದ್ದಾನೆ. ದೇವರು ಕೂಡ ಹೇಳ್ತಾ ಇದ್ದಾನೆ, ವಿಶ್ವಾಸಿ ಇರೋವರೆಗೂ ಈ ಭೂಮಿ ಚೆನ್ನಾಗಿರ್ತೈತೆ. ಎಲ್ಲ ಕಂಟಿನ್ಯೂ ಮಾಡಿ ಬೇಗ. ಯಜ್ಞ ವೇದಿಯು ಮಾತನಾಡುತ್ತಾ, ದೇವರಾದ ಕರ್ತನೇ, ಯಜ್ಞ
ವೇದಿ ಕೂಡ ಮಾತಾಡ್ತಾ ಇದೆ, ದೇವರಾದ ಕರ್ತನೇ ಸರ್ವಶಕ್ತ ಮೋಸಕ್ಕೆ ಹಾ ಹಾ ಆಮೇನ್. ನೀನ್ ಮಾಡಿದ ನ್ಯಾಯ ತೀರ್ಪು ನಿಜ ಸರಿ. 4ನೇ ಪಾತ್ರೆ ಉಯ್ತಾ ಇದ್ದಾರೆ. ಫೋರ್ತ್ ಬೋಲ್. ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿ ಇದ್ದಿದ್ದನ್ನ ಎಲ್ಲಿ? ಭೂಮಿ ಆಯ್ತು, ಸಮುದ್ರ ಆಯ್ತು, ನದಿಗಳಾಯ್ತು. 4ನೇದು ಎಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ದೇವರು? ಸೂರ್ಯ ಕೆಲಸ ಏನೇಳು? ಬೆಳಕು ಕೊಡೋದು, ಬಟ್ಟೆ ಒಣಗಿಸೋದು, ಹಪ್ಪಳನ ಒಣಗಿಸೋದು, ಒಳ್ಳೆ ಬೆಳಕು, ಸೂರ್ಯನ ಕಿರಣಗಳು, ಸನ್ರೈಸು, ಗಿಡಗಳಿಗೆ, ಮನುಷ್ಯರಿಗೆ ಈ ವಿಟಮಿನ್ ಕ್ರಿಯೇಟ್ ಮಾಡೋದು. ನಮ್ಮ ಚರ್ಮದ ಮೇಲೆ ಬಿದ್ದು ಈ ವಿಟಮಿನ್ ಏನೋ ಕ್ರಿಯೇಟ್ ಮಾಡುತ್ತೆ. ಬಿ ವಿಟಮಿನ್, ಡಿ ವಿಟಮಿನ್ ಅಲ್ಲಿ ಕ್ರಿಯೇಟ್ ಮಾಡೋದು ಸನ್ರೈಸ್ ಅಲ್ಲಿ ಇರ್ತದೆ. ಆಮೇನ್, ಹಲ್ಲೆಲೂಯಾ, ಆಮೇನ್, ಪ್ರೈಸ್ ದ ಲಾರ್ಡ್. ಎಲ್ಲ ಟೋಟಲಿ ಸೂರ್ಯನೇ ಡಿಮ್ ಆಗ್ಬಿಡ್ತ ನೋಡಿ, ಓದಿ. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಇವಾಗಲೇ ಛತ್ರಿ ಹಿಡ್ಕೊಂಡು ಹೋಗ್ತಾರೆ. ಅವಾಗ ಹೆಂಗಿರ್ತದೆ ಗೊತ್ತಾ? ಟೆಂಪರೇಚರ್ ಡಿಗ್ರಿಗಳು ಹಂಗೆ ಎಕ್ಕಿರ್ತೈತೆ, ಹೈ ಪವರ್ ಇರ್ತದೆ. ಆಮೇಲೆ ಬೇಕರಿಯಲ್ಲಿ ನಾನಿದ್ದೆ, ಬೇಕರಿಯಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಅಂದಿದ್ದೆ ನೀಲಗಿರೀಸ್ ಅಲ್ಲಿ. ಅಲ್ಲಿ ಸುಮಾರು 10-15 ಓವನ್ಗಳಿತ್ತು. ಅಲ್ಲಿ ಓವನ್ ಆನ್ ಮಾಡಿದಾಗ ನಾನು ಹೋಗಿ ನೋಡ್ತಾ ಇದ್ದೆ, ಆ ಬನ್ನು, ಬ್ರೆಡ್, ಕೇಕು, ಬಿಸ್ಕೆಟ್ ಬೇಕಿಂಗ್ ಮಾಡ್ತಾರೆ. ಆ ಬೇಕಿಂಗ್ ಮಾಡುವಾಗ ಹೀಟ್ ಅಲ್ಲಿ ಹಾಕಿರ್ತದೆ 400, 200, 300 ಹೀಟು. ಹೊರಗಡೆ ಡಿಗ್ರಿ 35, 20, 25 ಸೆಲ್ಸಿಯಸ್. ಅದು 400. ಈಗ ನನಗೆ ಅದು ಜ್ಞಾಪಕ ಬರ್ತಾ ಇದೆ. ಆ ಓವನ್ ಪವರ್, ಹೀಟ್ ನಿಗ್ತಾನೆ. ಆ ಬೇಕಿಂಗ್ ಮಾಡೋ ಬೇಕರ್ ಹೀಟ್ನ ರೈಸ್ ಮಾಡಿ ಎಲ್ಲ ಸ್ಟಾಕ್ ಎಲ್ಲ ಒಳಗಡೆ ತಳ್ಳಿ ಡೋರ್ಸ್ ಕ್ಲೋಸ್ ಮಾಡಿ ಹೀಟ್ನ ರೆಡಿ ಮಾಡಿ ಇರ್ತಾನೆ. ಇಷ್ಟು ನಿಮಿಷದಲ್ಲಿ ಕರೆಕ್ಟಾಗಿ ಬನ್ನು, ಬ್ರೆಡ್ ಹೀಟಿಗೆ ರೆಡಿಯಾಗಿ ಫಾಸ್ಟ್ ಆಗಿ ಬರ್ತದೆ. ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಆ ಟೈಮಲ್ಲಿ ಭೂಮಿ ಕಾವು ಟೆಂಪರೇಚರ್ ಹೈಯಾಗಿರ್ತದೆ. ಮೇನ್ ಎಲೆ ಹಿಂಗೆ ಇಟ್ಟಿದ್ರೆ ಹಂಗೆ ಸುಟ್ಟೋಗುತ್ತೆ, ಮೊಟ್ಟೆ ಹಿಂಗೆ ಹೊಡೆದಾಕ್ರೆ ಹಂಗೆ ಇಮಿಡಿಯೇಟ್ಲಿ ಬರ್ನ್. ಮನುಷ್ಯರು ತಡಿಯಕ್ಕಾಗಲ್ಲ. ಆಮೇಲೆ ಗಿಡಗಳೆಲ್ಲ ಒಣಗಿ ಬಿದ್ದಿರ್ತವೆ. ಎಷ್ಟು ಚೆನ್ನಾಗಿ ನೀವು ಇದು ಹಿಂಗೆ ಇರ್ತದೆ. ಅಷ್ಟು ಟೆಂಪರೇಚರ್ ಇರ್ತದೆ, ಅಷ್ಟು ಹೀಟ್ ಇರ್ತದೆ ಆ ಟೈಮಲ್ಲಿ. ಅವತ್ತು ಬಲೆ ವಿಶ್ವಾಸಿಗಳು ಬೈಕೊಂತಾರೆ, ನಾವು ತಪ್ಪು ಮಾಡ್ಬಿಟ್ರಿ, ನಾವು ಪಾಸ್ಟ್ ಮಾತು ಕೇಳಿಲ್ಲ, ನಾವು ಪ್ರಕಟಣೆ ಗ್ರಂಥನ ಏನೋ ಸಿಂಪಲ್ ಆಗಿ ಪಾಠ ತರ ಕೇಳಿದ್ರಿ. ವಾಲು ಕಾವನಿಂದ ಸೂರ್ಯ ಭೂಮಿಯಲ್ಲಿರೋ ಮನುಷ್ಯನ ಪೀಡಿಸ್ತಾನಂತ ಬರೆದಿದೆ ನೋಡಿ. ಆ ಮನುಷ್ಯರನ್ನು ಕಂದಿಸೋದಂದ್ರೆ ಸುಟ್ಟಾಕೋದು, ಫೈರಿಂಗ್ ಮಾಡೋದು. ಕಂದಿಸೋದಂದ್ರೆ ಫೈರಿಂಗ್, ಸುಟ್ಟಾಕೋದು. ಆಮೇನ್, ಹಲ್ಲೆಲೂಯಾ. ಶಕ್ತಿಯು ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದ್ರು. ಕಂದು ಹೋಗೋದು ಅಂದ್ರೆ ಏನಮ್ಮ? ಏನ್ ಸಿಸ್ಟರ್, ಏನ್ ಬ್ರದರ್? ಸುಟ್ಟೋದ್ರು. ಬಲವಾದ ಕಾವಿನಿಂದ ಸುಟ್ಟೋದ್ರು. ಆಮೇನ್. ಸುಟ್ಟೋಗ್ಬಿಟ್ಟೆ ಅಂತಾರೆ ಬಂದಿದ ತಕ್ಷಣ ಒಳಕ್ಕ ಮನೆಯಲ್ಲಿ. ಆಮೇನ್. ಸುಟ್ಟೋದ್ರು ಅಂತಾರೆ. ಈಗ ಸುಡೋದಿದೆ ನೋಡಿ. ನನ್ನ ಕಾಲಗಳು ಸುಟ್ಟೋಯ್ತು, ಫುಲ್ಲು ಬಿಸಿ, ತಲೆ ಸುಟ್ಟೋಯ್ತು. ಆವಾಗಿದೆಯಲ್ಲ ಆ ಉಪದ್ರವ, 4ನೇ ಉಪದ್ರವ ಇದೆಲ್ಲ ಸುಟ್ಟು ಬಿಸಾಕ್ತೈತೆ ಮನುಷ್ಯರನ್ನು. ಆಮೇಲೆ ದೂಷಿ ಅವಾಗ ಏನ್ ಮಾಡ್ತಾರೆ ಅಂತ ಪರಲೋಕ ದೇವರನ್ನ ನೋಡಿ ಮನಸ್ಸಾಂತರಣೆ ಹೊಂದಿಲ್ಲ, ಟ್ರಾನ್ಸ್ಫಾರ್ಮೇಶನ್ ಇಲ್ಲ ಅವರಲ್ಲಿ. ಆಮೇಲೆ ಉಪದ್ರವಗಳ ಮೇಲೆ ಯಾರು ಈ ಉಪದ್ರವಗಳ ಮೇಲೆ ಅಧಿಕಾರ? ವಾಕ್ಯ ಸಿಕ್ತು ನೋಡಿ. ದೇವರು, ಸೈತಾನ ಅಲ್ಲ. ಉಪದ್ರವಗಳ ಕಳಿಸೋದು ಯಾರು? ದೇವರು. ಆಂಟಿ ಕ್ರೈಸ್ಟ್ ಅಲ್ಲ. ಆಮೇನ್. ಅವಾಗ ಆಂಟಿ ಕ್ರೈಸ್ಟ್ ಕೆಳಗಡೆ ಇರ್ತಾನೆ. ಅವನೇ ದೇವ್ರ ತರ ನಾನೇ ಕ್ರೈಸ್ಟ್ ಅಂತ ರೂಲಿಂಗ್ ಮಾಡ್ತಾ ಇರ್ತಾನೆ. ನಾನೇ ಕ್ರೈಸ್ಟ್ ಅಂತ ರೆಸ್ಲಿಂಗ್ ನಲ್ಲಿ ಹೆಡ್ ಆಫೀಸ್ ಮಾಡ್ಕೊಂತಾನೆ. ಆಮೇನ್. ದೇವರ ಮಹಿಮೆಯ ನಾಮನ, ಯೇಸು ನಾಮವನ್ನ, ಯೇಸಯ್ಯ ಆರಾಧನೆ ನಾಮವನ್ನ
ದೂಷಿಸಿರಂತೆ. ಎಂಥವನು ಇಂಥವನು ಕೆಟ್ಟವನು, ಈ ತರ ದೇವರು ಆ ತರ ದೇವರು ಪೀಡಿಸ್ತಾ ನಮ್ಮನ್ನು ಕಂದಿಸ್ತಾ ಅನ್ಯತರ ಉಪದ್ರವಗಳಾಯಿತು. ನೆಕ್ಸ್ಟ್ ಓದಮ್ಮ. ಐದನೆಯವನು ತನ್ನ ಪಾತ್ರೆಯಲ್ಲಿ ಇದ್ದಿದ್ದನ್ನ ಮೊದಲನೆಯ ಮೃಗದ ಈಗ ಇಲ್ಲಿ ಟೋಟಲ್ 7 years ಟ್ರಿಬ್ಯುಲೇಷನ್ ಎಂಡಿಗೆ ಬಂದಿದೆ. 7 ವರ್ಷ ಉಪದ್ರವ ಕಾಲ ಎಂಡಿಗೆ ಬಂದ್ಬಿಡ್ತು. ಮೆಗದೋನ್ ಯುದ್ಧ ಹತ್ರ ಬಂದ್ಬಿಡ್ತು. ಉಯ್ದಿದ ತಕ್ಷಣ ಏನಾಯ್ತು? ಅವನ ಸಿಂಹಾಸನ ಕತ್ತಲೆ, ಪವರ್ ಹೋಯ್ತು. ಅವನು 7 ವರ್ಷ ಮುಗ್ದಿರ್ತದೆ ಅವನ ಆಡಳಿತ, ಅವನ ಒಂದು ಇದು ಟೋಟಲಿ ಅವನ ಸಿಂಹಾಸನನೇ ಕತ್ತಲೆ ಆಗೋದು. ಕತ್ತಲೆ ಆಯ್ತಂದ್ರೆ ಅವನ ಪವರೇ ಮುಗೀತು, ಅವನ ಶಕ್ತಿನೇ ಹೋಯ್ತು, ಅವನ ರೂಲಿಂಗೇ ಮುಗೀತು. ಅವನಿಗಿನ್ನು ಪವರ್ ಇಲ್ಲ, ಅವನಿಗಿನ್ನು ಅವಕಾಶ ಇಲ್ಲ, ಅವನಿಗಲ್ಲಿ ಶಕ್ತಿ ಇಲ್ಲ. ಅವನ ಹಿಂಬಾಲಿಸೋರು ಕೂಡ ಬಿಟ್ಬಿಡ್ತಾರೆ. 10 ದೇಶ, 10 ಕಂಟ್ರಿಗಳು, 10 ತಲೆಗಳು ಅವನ ಫಾಲೋ ಮಾಡೋದು ಬಿಟ್ಬಿಡ್ತಾರೆ. ಅವನಿಗೆ ವಿರೋಧ ಆಗ್ತಾರೆ. ನಿನಗೆ ನಾವು ಶಕ್ತಿ ಕೊಟ್ರೆ, ಅವ್ರ 10 ಕಂಟ್ರಿಗಳು ದೇವರ ಮಕ್ಕಳವು, 10 ಕಂಟ್ರಿಗಳು ಕ್ರಿಶ್ಚಿಯನ್ ಕಂಟ್ರಿಗಳೇ. ನಿನಗೆ ನಾವು ಶಕ್ತಿ ಕೊಟ್ರೆ ನಾವೇನು ನಿಮ್ಮನ್ನು ಜೀಸಸ್ ಅನ್ಕೊಂಡ್ರಿ, ನೀನು ಆಂಟಿ ಕ್ರೈಸ್ಟ್ ಅಂತ ನಮ್ಗೆ ಗೊತ್ತಿಲ್ಲ, ಈಗ ನಮ್ಗೆ ಅರ್ಥ ಆಗ್ತದೆ ಅಂತ ಆಲ್ರೆಡಿ ಅವರು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ರು. ಅದು ಕೂಡ ವಾಕ್ಯ ಕೊಟ್ಟಿದ್ದೆ, ನಾನು ವಾಕ್ಯದ ಮೇಲೆ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಸೊ ಬ್ಲೈಂಡ್ ಆಯ್ತು, ಆ ಕತ್ತಲೆ ಆಯ್ತು. ಕಂಟಿನ್ಯೂ ಮಾಡಮ್ಮ. ಜನರು ತಮಗಾದ ಕಷ್ಟದ ದೆಸೆಯಿಂದ ಹೋಗ್ಲೂ ಕೂಡ ಏನಾಗ್ತದೆ, ಜನಗಳು ನಾಲಿಗೆಯನ್ನು ಕಚ್ಕೊಂಡು ಸಾಯೋಕೆ ನೋಡ್ತಾರೆ. ನಾಲಿಗೆಯನ್ನು ಕಚ್ಕೊಂಡು ಸಾಯ್ತಾರೆ. ಅವನ ಸಿಂಹಾಸನ ಯಾವಾಗ ಕತ್ತಲೆ ಆಯ್ತು, ಜಾಸ್ತಿ ಪೀಡಿಸ್ತಾ ಇರ್ತಾನೆ. ಇವನ್ ಬೇರೆ ಪೀಡಿಸ್ತಾ ಇರ್ತಾನೆ. ಜನಗಳು ನಾಲಿಗೆಯನ್ನು ಕಚ್ಕೊಳ್ತಾರ. ನಾವು ಬದುಕಿರೋದೇ ಬೇಡ, ನಾವು ಯೇಸುವನ್ನ ನಂಬಿದ್ರೆ ಚೆನ್ನಾಗಿತ್ತು. ನಿಜ ದೇವರನ್ನ ನೋಡಿ, ನಮ್ಮ ಮನೆ ಅಕ್ಕಪಕ್ಕ ದೇವ್ರ ಮಕ್ಕಳು ಅವ್ರು ದೇವ್ರ ಹತ್ರ ಹೋಗಿ ಚೆನ್ನಾಗಿದ್ದಾರೆ. ಇವೆಲ್ಲ ನಮ್ಗೆ ಹೇಳಿದ್ರು, ಚರ್ಚೆಯಲ್ಲಿ ನಾವು ಕೇಳಿದ್ರಿ. ಆಮೇಲೆ ನಾವು ಹಾಕ್ಸ್ಕೊಂಬಾರ್ದಾಗಿತ್ತು ಈ ಮುದ್ರೆನ. ಗೊತ್ತಿದ್ದು ಹಾಕ್ಸ್ಕೊಂಡ್ರಿ. ಆ ಭಯ ಪಟ್ಟು ನಾವು ಹಾಕ್ಸ್ಕೊಂಡ್ರಿ. ಆ ರೇಷನ್ ಕೊಡಲ್ಲ ಅಂತ ನಾವು ಹಾಕ್ಸ್ಕೊಂಡ್ರಿ. ಗಾಡಿ ತಗೊಳಕ್ ಆಗಲ್ಲ ಅಂತ ನಾವು ಹಾಕ್ಸ್ಕೊಂಡ್ರಿ. ನಮ್ಮ ಮಗುನ ಕಾಲೇಜ್ ಸೇರ್ಸಲ್ಲ ಅಂತ ನಾವು ಹಾಕಿಸ್ತೀವಿ. ನಮ್ಮ ಮಗುಗೆ ನಾವು ಹಾಕ್ಸ್ಕೊಂಡ್ರಿ. ನಾಲ್ಗೆಗಳನ್ನು ಕಚ್ಕೊಂಡು ಆಮೇಲೆ ಹೇಗಿರ್ತದೆ ಆ ಟೈಮಲ್ಲಿ ಕೂಡ 5ನೇ ಬೋಲು ಇದ್ದಾಗ ಹುಣ್ಣುಗಳಾಗಿರ್ತದೆ ಮನುಷ್ಯರಲ್ಲಿ. ಎಲ್ಲಾರು ಆಲ್ಮೋಸ್ಟ್ ಎಲ್ಲಾರು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆ ಒಂದು ಚಿಪ್ ಇರ್ತೈತಲ್ಲ, ಚಿಪ್ಪಲ್ಲಿ 3 ಭಾಗ ಇರ್ತದೆ. ಒಂದು ಮೈಕ್ರೋ ಚಿಪ್ಪು, ಇನ್ನೊಂದು ಬ್ಯಾಟ್ರಿ, ಇನ್ನೊಂದು ಚಾರ್ಜಿಂಗ್ ಇದು, ಇನ್ನೊಂದು ಕೆಮಿಕಲ್ ಇರ್ತದೆ. ಆ ಈಥೇನ್ ಅಂತ ಅದ ಹೆಸರು. ಅದೇನ ಲೀಕ್ ಆಗಿ ಆ ಚಿಪ್ ಒಡೆದೋಯ್ತಂದ್ರೆ ಬಾಡಿ ಎಲ್ಲ ಫುಲ್ ಪಾಯ್ಸನ್. ಅದೇ ನಡೀಬೋದು ಅನ್ನಿಸ್ತೈತೆ ನನಗೆ. ಆ ಚಿಪ್ ಒಳಗಡೆ ಹೊಡೆದೋಗಿ ಆ ಈಥೇನ್ ಅನ್ನೋದು ಬ್ಲಡ್ ಅಲ್ಲಿ ಮಿಕ್ಸ್ ಆಗಿಬಿಟ್ರೆ ಮೈ ಬಾಡಿಯಲ್ಲೆಲ್ಲ ಹೆಲ್ತಲ್ಲೆಲ್ಲ ಹುಣ್ಣುಗಳು. ನಾನೊಂದು ಬುಕ್ಕಲ್ಲಿ ಓದಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಈಥೇನ್ ಅಂತ ಇರ್ತದೆ, ಆ ಬ್ಯಾಟ್ರಿ, ಚಿಕ್ಕ ಬ್ಯಾಟ್ರಿ ಇರ್ತದೆ, ಅದು ಲೀಕ್ ಆಗ್ಬಿಟ್ರೆ ಬ್ಲಡ್ ಅಲ್ಲಿ ಇಷ್ಟು ದೊಡ್ಡ ಬಾಡಿಯನ್ನ ಹುಣ್ಣುಗಳು ಮಾಡ್ಬಿಡ್ತದೆ. ಹಲ್ಲೆಲೂಯಾ. 6ನೇ ಬೋಲು ಓದಿ, ಯೂಫ್ರೇಟಿಸ್ ನದಿ ಮೇಲೆ ಉಳಿತಾರ. ಆಮೇಲೆ 6ನೇ ಮುದ್ರೆ ಪಾತ್ರೆನ ಯೂಫ್ರೇಟಿಸ್ ನದಿಯ ಮೇಲೆ ಉಳಿದ್ರೆ ಆ ನದಿ ಒಣಗೋಗ್ತಾ ಇದೆ. ಆ ನದಿ ಸೈಜ್ ಎಷ್ಟು ಅಂತ ಗೊತ್ತಾ? 18,000 ಮೈಲಿ ಹರಿತಾ ಇದೆ. ಈಗಲೂ ಐತೆ. ಈಗಿದೆ ನೀರು ಅದ್ರಲ್ಲಿ. ಈಗಿದ್ದಾರೆ ಎಷ್ಟು 1000 ಮೈಲಿ? 50ಕ್ಕೆ 75 ತಿಳ್ಕೊಳ್ಳಿ. 50 ಅಡಿಗೆ 75 ಅಡಿ, 50 ಕಿಲೋಮೀಟರ್ಗೆ 75 ಕಿಲೋಮೀಟರ್. ಒಂದು ಮೈಲಿ ಅಂದ್ರೆ 3 ಕಿಲೋಮೀಟರ್ ಒಂದು ಮೈಲಿ. 18,000 ಮೈಲಿ ಇರೋ ಇಷ್ಟು ದೊಡ್ಡ ನದಿ ಒಣಗೋಗ್ಬಿಡ್ತದೆ. ಮೇನ್ ಒಣಗೋಗಿದ ತಕ್ಷಣ ಈಸ್ಟರ್ನ್ ಕಿಂಗ್ಸ್ ಅಂತ ಬಂದಿರ್ತದೆ ಇಂಗ್ಲಿಷ್ ಬೈಬಲ್ ಅಲ್ಲಿ. ಪೂರ್ವ ದೇಶದ ರಾಜರು ಯರ್ಮಗೆದೋನ್ ಯುದ್ಧಕ್ಕೆ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ಲೋದಕ್ಕೆ ಹೋಗ್ತಾರಂತೆ. ಆ ನದಿ ಒಣಗೋಗಿರ್ತದೆ. ಆ ಈಸ್ಟರ್ನ್ ಕಿಂಗ್ಸ್, ಆ ಪೂರ್ವ ದೇಶದ ರಾಜರು ಆ ನದಿ ಮೇಲೆ ಒಣಗಿರ್ತೈತೆ. ಆ ಟೈಮಲ್ಲಿ ಫ್ಲೈಟ್ಗಳಿರಲ್ಲ, ಟ್ರೈನ್ಗಳಿರಲ್ಲ. ಆ ಟೈಮಲ್ಲಿ ಇವಾಗ ಹೆಂಗಿರ್ತದೆ ಸೇಮ್ ಪ್ಯಾಂಡಮಿಕ್ ಅದೇ ತರ ಇರ್ತೈತೆ. ಆ ನದಿ ಮೇಲೆ ನಡ್ಕೊಂಡು ಹೋಗ್ತಾರ. ಹೋಗಿ ಅರ್ಮೆಗದೋನ್ ಕರೆಕ್ಟ್ ಆಗದು ಅರ್ಮೆಗದೋನ್ ಹತ್ರಕ್ಕೆ ಹೋಗ್ಬಿಟ್ಟಂತ.
ಅದ್ರ ಮೇಲೆ ನಡ್ಕೊಂಡೇ ಹೋದ್ರೆ ಅರ್ಮೆಗದೊಂದು ಮೈದಾನ ಹತ್ರಕ್ಕೆ ಹೋಗ್ತಾರಂತೆ. ಅವಾಗ ಈ ಸೈತನ ಟ್ರಿನೇಟಿವ್ ಇದೆಲ್ಲ, ಕಟಸರ್ಪ, ಡ್ರ್ಯಾಗನ್, ಮೃಗ, ಆಂಟಿಕ್ರೈಸ್ಟ್, ಸುಳ್ಳು ಪ್ರವಾದಿ, ಡೂಪ್ಲಿಕೇಟ್ ಪಾಸ್ಟರ್, ಇವ್ ಮೂವರು ಬಾಯಿಂದ ಕೆಟ್ಟ ಕಪ್ಪೆಗಳು ಬರ್ತೈತಂತೆ, ದೆಬ್ಬುಗಳು, ಸುಮ್ಮನೆ ಗೂಢಾರ್ಥವಾದ ಕಪ್ಪೆಗಳಂತ. ಮನೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಆ ದುರಾತ್ಮಗಳು ಬಂದು ಅವ್ರು ಮಾಡೋ ಸ್ಪೀಚ್ ಇದೆಲ್ಲ, ಆ ಸ್ಪೀಚ್ ಎಲ್ಲ ನ್ಯೂಸಲ್ಲಿ ಕೇಳಿ ಎಲ್ಲ ಮಿನಿಸ್ಟ್ರು, ಎಲ್ಲ ಪ್ರೆಸಿಡೆಂಟ್ಗಳು, ಎಲ್ಲ ದುಡ್ಡಿರೋರು, ಎಲ್ಲ ಹಣವಂತರು, ಎಲ್ಲ ಗ್ರಾಜುಯೇಟ್ಗಳು ಮನುಷ್ಯನ ಪ್ರೇರೇಪಿಸಿ ವಿದ್ಯುಕ್ಕಾಗಿ ಕರ್ಕೊಂಡು ಅರ್ಮೆಗದವನ್ನು ಕರ್ಕೊಂಡು ಬರ್ತಾರೆ. 6ನೇ ಪಾತ್ರೆಯನ್ನು ಉಳಿದಾಗ ಆಮೆನ್ ಹಲ್ಲೆಲೂಯಾ, ಅವರೆಲ್ಲ ಪ್ರೇರೇಪಿಸಿ ಅವ್ರ ಬಾಯಿಂದ ಮಾಡೋ ಸ್ಪೀಚ್ಗಳು, ಆ ಮಾತುಗಳು, ಅವ್ರು ಹೇಳೋ ಬೋಧನೆಗಳು. ಇವಾಗ ಹೆಂಗೆ ನರೇಂದ್ರ ಮೋದಿ ಅಲ್ಲಿ ನಿಂತ್ಕೊಂಡು ಹೇಳ್ಬಿಟ್ರೆ ವರ್ಲ್ಡ್ ಫುಲ್ ಹೆಂಗ್ ಕೇಳ್ತಾರೆ, ಜೋ ಬೈಡೆನ್ ಅಲ್ಲಿ ನಿಂತ್ಕೊಂಡು ಅಮೆರಿಕದಲ್ಲಿ ಹೇಳ್ಬಿಟ್ರೆ ಅಮೆರಿಕ ದೇಶ ಎಲ್ಲ ಹೆಂಗ್ ಕೇಳ್ತೈತೆ. ಈ ಮೂವರು ಒಳ್ಳೆ ಸ್ಟ್ರಾಂಗ್ ಲೀಡರ್ ತರ ಇರ್ತಾರೆ. ಈ ಮೂವರು ಮಾಡೋ ಸ್ಪೀಚು, ಅವ್ರ ಬಾಯಿಂದ ಬರೋ ಒಂದೊಂದು ಮಾತುಗಳು, ಒಂದೊಂದು ಕಪ್ಪಿಗಳು, ಆಮೇಲೆ ಫ್ರಾಗ್, ಪಿಸಾಚಿ, ದೆವ್ವಗಳು ಅಂತ ಕೊಟ್ಟಿದೆ ನೋಡಿ ಅಲ್ಲಿ ಬೇಕಾದ್ರೆ ಇದೆಯಾ, ಡಿಮೋನ್ಸ್, ಡೆವಿಲ್, ಸ್ಪಿರಿಟ್, ಈವಿಲ್ಸ್, ಅಶುದ್ಧ ಆತ್ಮಗಳು ಅಂತ ಕೊಟ್ಟಿರ್ತಾರೆ ಕನ್ನಡದಲ್ಲಿ, ದೆವ್ವಗಳು ಅಂತ ಕೊಟ್ಟಿದೆ. ಆ ಬಂದು ಒಬ್ಬೊಬ್ಬರಲ್ಲಿ ತೂರಿ ಇವಾಗ ಹೆಂಗ್ ಮಾತಾಡ್ತಿದ್ದೆ ದೆವ್ವ. ನನ್ನ ಟಿವಿಯಲ್ಲಿ ನಾನು ನಮ್ಮ ಹೆಂಡತಿ ನೋಡ್ತಾ ಇದ್ರಿ, ಸ್ವಲ್ಪ ಹೊತ್ತು ಮಾತ್ರ ನೋಡಿದೆ, ಅವರು ಜಾಸ್ತಿ ಹೊತ್ತು ನೋಡಿದ್ರು. ಆ ಸ್ಪಿರಿಟ್ ಮಾತಾಡ್ತಾ ಇದೆ ಅದೇ ತರ ನಮ್ಮ ಹೆಂಗ್ ಮಾತಾಡ್ತಾ ಇದ್ರು, ಸೇಮ್ ಹಂಗೆ ಮಾತಾಡ್ತಾ ಇದ್ರು. ಆಮೇಲೆ ಮನೇಲಿ ಮಾತಾಡ್ತಾ ಇದೆ ಪಿಸಾಚಿ, ಅವ್ರ ತಂಗಿಯಲ್ಲಿನೂ ಸೂಪರ್ ಆಗಿ ಮಾತಾಡ್ತಾ ಇದ್ದೆ. ನನಗೆ ಆ ವಾಕ್ಯ ಜ್ಞಾಪಕ ಬಂತು, ದುರಾತ್ಮ ಹೆಂಗ್ ಮಾತಾಡ್ತಾ ಇದ್ದೆ ಮನುಷ್ಯನಲ್ಲಿ. ಅರ್ಮೆಗದೊಂದು ಯುದ್ಧಕ್ಕೆ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿ, ನೀವು ಅಲ್ಲೇ ಹಂಗೆ ವಾಕ್ಯ ಇದೆ ನೋಡಿ, ವಾಕ್ಯ ಕ್ಲೀನ್ ಆಗಿ ನೋಡಿ. ಅಲ್ಲಿ ಅರ್ಮೆಗದೊಂದು ಯುದ್ಧ ಅಂತಿದೆ ನೋಡಿ, 16 16 ಅರ್ಮೆಗದೊಂದು ಅಂತಿಲ್ವಾ, ಅರ್ಮೆಗದೊಂದು ಎರಡು ಸೇಮ್ ವರ್ಡ್. ಯುದ್ಧಕ್ಕೆ ನಿಲ್ಲಿಸ್ತಾರಂತೆ. ಕೆಳಗಡೆ ವಾಕ್ಯದಲ್ಲಿ ನೀವು ಇನ್ನೊಂದು ಕಡೆ 17ನೇ 11 12 19ನೇ 17ನೇ ವಚನದಲ್ಲಿ ಯುದ್ಧದಲ್ಲಿ ಸೋತು ಹೋಗ್ತಾರಂತ ಇರ್ತದೆ. ಅವ್ರು ಎತ್ಕೊಡೋಕೆ ಜೀವಂತವಾಗಿ ನರಕದಲ್ಲಿ ಹಾಕ್ತಾರೆ. ಯಾರನ್ನ? ಸುಳ್ಳು ಪ್ರವಾದಿ ಮತ್ತೆ ಮೃಗನ. ಫಸ್ಟ್ ಬೀಸ್ಟ್, ಸೆಕೆಂಡ್ ಬೀಸ್ಟ್. ಆಮೇಲೆ 10 ತಲೆ ಬೀಸ್ಟ್ ಅನ್ನ, 10 ಕೊಂಬು ಬೀಸ್ಟ್ ಅನ್ನ, 2 ಕೊಂಬು ಬೀಸ್ಟ್ ಅನ್ನ ಎತ್ಕೊಂಡೋಗಿ ಜೀವಂತವಾಗಿ ನರಕದಲ್ಲಿ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ಇನ್ನೊಂದು ಇದೆಲ್ಲ, ಇನ್ನೊಂದು ಉಪದ್ರವ 17ನೇ ವಚನದಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, 16 17 ಅಲ್ಲಿ 7ನೇ ಉಪದ್ರವವನ್ನ, ಪಾತ್ರೆಯನ್ನ, 7ನೇ ಮುದ್ರೆಯನ್ನ, 7ನೇ ಪಾತ್ರೆಯನ್ನ, 7ನೇ ಉಪದ್ರವವನ್ನ ಎಲ್ಲಿ ವಾಯುಮಂಡಲ ಇರೋದು, ಹಲ್ಲೆಲೂಯಾ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಅಂತ ಕೇಳಿದಿರಾ? ದಿ ಪ್ರಿನ್ಸ್ ಆಫ್ ವಿಂಡ್ ಅಂತ ಇರ್ತದೆ ಇಂಗ್ಲಿಷ್. ಎಫೆಸ ಗ್ರಂಥ 2:2 ಐತೆ ವಾಕ್ಯ, ಎಫಿಸಿಯನ್ 2:2. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಅಂದ್ರೆ ಸೈತಾನ. ಸೈತಾನ ಎಲ್ಲಿ ಅಧಿಕಾರ ನಡೆಸ್ತಾ ಇರೋದು? ವಾಯುಮಂಡಲ. ದಿ ಪ್ರಿನ್ಸ್ ಆಫ್ ವಿಂಡ್ ಅಂತ ಇರ್ತದೆ ವಾಕ್ಯ ಇಂಗ್ಲಿಷ್ ಬೈಬಲ್ ಅಲ್ಲಿ. ಅವನು ನಮ್ಮ ದೇವರಲ್ಲಿ ಅಧಿಕಾರ ನಡೆಸ್ತಾ ಇರೋದು, ಸಿಂಹಾಸನ ಇರೋದು, ಪರಲೋಕದಲ್ಲಿ ಕೂತ್ಕೊಂಡು ಭೂಮಿಯನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಕೂತಿರೋದು? ಡೆಲ್ಲಿಯಲ್ಲಿ. ಅದೇ ತರನೇ ಸೈತಾನ ವಾಯುಮಂಡಲದಲ್ಲಿ ಕೂತ್ಕೊಂಡು ಇಷ್ಟು ಅಧಿಕಾರ ನಡೆಸ್ತಾ ಇದ್ದಾನೆ. ಈ ಎಲ್ಲಾ ಫೇಸ್ಬುಕ್ ಇರ್ಲಿ, ವಾಟ್ಸಪ್ ಇರ್ಲಿ, ಟ್ವಿಟರ್ ಇರ್ಲಿ, ಇನ್ಸ್ಟಾಗ್ರಾಮ್ ಇರ್ಲಿ, ಟೆಲಿವಿಷನ್ ಇರ್ಲಿ, ನ್ಯೂಸ್ ಚಾನಲ್ ಇರ್ಲಿ, ಅಲ್ಲಿ ಪವರ್. ನಾವು ಅಂಥದ್ದು ಇಟ್ಕೊಂಡಿದ್ದೀವಿ ನಮ್ಮ ಜೋಬಲ್ಲಿ, ನಮ್ಮ ಪ್ಯಾಕೆಟ್ ಅಲ್ಲಿ, ನಮ್ಮ ಪರ್ಸಲ್ಲಿ. ಈ ಟೈಮ್ಗೆ ನಿಮ್ಗೆ ಅದಷ್ಟೇ, ಅದೊಂದು ದಿನ ಅವ್ನ ಕಂಟ್ರೋಲ್ ಹೋಗುತ್ತೆ. ಗಾಡಿ ಇಲ್ದಿರ ಫೋನ್ ಯೂಸ್ ಮಾಡಿ ನೋಡೋಣ. ನಿಮ್ಗೆ ಯಾಕೆ ಒಂದೊಂದು ಹತ್ರ ನಾಟ್ ರೀಚೇಬಲ್ ಬರೋದು? ನೀವು ಫೋನ್ ಮಾಡಿದ್ರೆ ನಿಮ್ಗೆ, ನಿಮ್ಮ ಫೋನ್ ಇನ್ನೊಬ್ರಿಗೆ ಗಾಳಿ ಇಲ್ಲ. ನಾವೇ ಅದನ್ನ ಏನಂತೀರಿ? ನೆಟ್ವರ್ಕ್, ಸಿಗ್ನಲ್. ಆಮೇಲೆ ಸಿಗ್ನಲ್ ಆ ಕಡೆ ಒಂದು 16 ಕಿಲೋಮೀಟರ್. ಆಮೇಲೆ ಮಾಲ್ಸಡಿ ಸಿಗ್ನಲ್ ಆ ಕಡೆ ಹೋಗ್ತೀವಿ. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ಗಾಳಿ ಇಲ್ಲ. ಆಮೇಲೆ ಗಾಳಿಯನ್ನ ತಿಂತಾ ಇದ್ದಾರೆ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು, ಓನರ್ಗಳು. ಇವತ್ತು ದೊಡ್ಡ ಬಿಸ್ನೆಸ್ ಯಾವ್ದು ಗೊತ್ತಾ? ವಾಯುಮಂಡಲ ಅನ್ನೋದಕ್ಕೆ ನಿಮ್ಗೆ ಇಷ್ಟು ಕಥೆ ಹೇಳ್ತಾ ಇದ್ದೀನಿ. ಇವತ್ತು ದೊಡ್ಡ ಬಿಸ್ನೆಸ್ ಯಾವ್ದು ಗೊತ್ತಾ? ಯಾವ್ದು ಹೇಳಿ ನೋಡೋಣ? ಗಾಳಿಯನ್ನ ಬೇಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ.
ಫೇಸ್ಬುಕ್ ಓನರೇ ದೊಡ್ಡ ಸಾಹುಕಾರ, ವಾಟ್ಸಪ್ ಓನರೇ ದೊಡ್ಡ ಸಾಹುಕಾರ, ಸ್ಯಾಮ್ಸಂಗ್ ಓನರೇ ದೊಡ್ಡ ಸಾಹುಕಾರ, ಏರ್ಟೆಲ್ ಕಂಪನಿ ಓನರೇ ದೊಡ್ಡ ಸಾಹುಕಾರ. ಭಾರತ್ ಅಂತ ಏನೋ ಇದೆ ಅವನು, ಭಾರತ್ ಅಂತ ಏನಿದೆ ಏರ್ಟೆಲ್ ಕಂಪನಿ ಬಿಸ್ನೆಸ್. ಆಮೇಲೆ ನೀವು ಓದೋಕೆ ಸರಿಯಾಗಿ ನೋಡಿರಲ್ಲ, ಭಾರತ್ ಅಂತ ಏನೋ ಇರ್ತೈತೆ. ಆಮೇಲೆ ರಿಲಯನ್ಸ್ ಕಮ್ಯುನಿಕೇಶನ್ ಅವರೇ ದೊಡ್ಡ ಸಾಹುಕಾರರು. ಅವ್ರ ಗಾಳಿ ಇಲ್ಲದೆ ಅವ್ರ ಬಿಸ್ನೆಸ್ ಇಲ್ಲ. ಗಾಳಿನ ಬೇಸ್ ಮಾಡಿ ಅವರು ಬಿಸ್ನೆಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಸಾಹುಕಾರರು, ದೊಡ್ಡ ಬಿಸ್ನೆಸ್ ಗಾಳಿ. ಫ್ಲೈಟ್ ಓನರ್ಗಳು, ಗಾಳಿ ಇಲ್ಲಂದ್ರೆ ವಿಮಾನ ಆಗಲಿ, ಸ್ಯಾಟಲೈಟ್ ವರ್ಕ್ ಆಗಲಿ, ಟಿವಿ ವರ್ಕ್ ಆಗಲಿ, ಟಿವಿ ಕಂಪ್ನಿ ಚಾನೆಲ್ ಓನರ್ಸ್, ಸನ್ ಟಿವಿ, ಉದಯ್ ಟಿವಿ, ಜಮಿನಿ ಟಿವಿ ಯಾರು ಓನರ್ ಹೇಳಿ? ಸನ್ ನೆಟ್ವರ್ಕ್, ಕರುಣಾನಿಧಿ. ಗಾಳಿ ಇಲ್ಲಂದ್ರೆ ಓದ್ತಾರೆ. ಆಮೇಲೆ ಇವರೆಲ್ಲ ಗಾಳಿ ಬೇಸ್ ಮಾಡಿ ಬಿಸ್ನೆಸ್ ಮಾಡ್ತಾರ. ಗಾಳಿ ಇಲ್ವಾ ಅವರು ಸುಮ್ಮನೆ ಮನೆಗೆ ಹೋಗ್ಬೇಕು, ಆಫೀಸ್ಗಳೆಲ್ಲ ಮುಚ್ಚಬೇಕು, ವರ್ಕರ್ಸ್ ಎಲ್ಲ ಮನೆಗೆ ಹೋಗ್ಬೇಕು. ಗಾಳಿ ಯಾರ್ದು? ನಮ್ಮ ದೇವರು. ಅದನ್ನ ಕಂಟ್ರೋಲ್ ಮಾಡ್ತಾರೋನು ಯಾರು? ವಾಯುಮಂಡಲದ ಅಧಿಕಾರಿ ಆಗಿರೋ ಸೈತಾನ. ಇದು ಮರಿಬೇಡಿ. ಅವ್ನು ಮೋಸ ಮಾಡಿ ಎಲ್ಲ ತಕೊಂಡು ನಾನೇ ದೇವ್ರಂತಾರ ತಾನೇ ಎಲ್ಲಾರನ್ನೂ ಯಾಮಾರಿಸ್ತಾರೆ. ನೀವು ಹೋಗ್ತೀರಾ ಅವನ ಜೊತೆಯಲ್ಲಿ? ಅರ್ಮ್ಯಾಗದವನ ಯುದ್ಧದಲ್ಲಿ ಅವನ ಕಡೆ ಇರ್ತೀರ, ದೇವ್ರ ಕಡೆ ಇರ್ತೀರ? ಸೈತಾನ್ ಕಡೆ ಬಾವುಟ ಹಾರಿಸಿದ್ರೆ ನರಕಾನೆ. ಏನ ನರಕಾನೆ. ಅವನ ಕಡೆ ಬಾವುಟ ಹಿಂದ್ಗಡೆ ನಿಂತ್ಕೊಂಡು ಆ ಕಡೆ ಇರೋರಿಗೆ, ಸಿಸ್ಟರ್ ನೀನು ನಾನು ಒಂದೇ ಚರ್ಚೆಗೆ ವಾಕ್ಯ ಕೇಳಿದ್ದು, ನೀನು ನನಗೆ ಒಂದೇ ಪಾಸ್ಟರ್ ಬ್ರದರ್. ಆಮೇಲೆ ನೀನು ಅಲ್ಲಿದ್ದೀಯ, ನಾನು ಇಲ್ಲಿದ್ದೀನಿ. ಆಮೇಲೆ ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಗ್ಲಿಲ್ಲ. ಆಮೇಲೆ ನೀನು ನನ್ನ ಜೊತೆಲಿ ಇರ್ಬೇಕು. ಎಲ್ಲಾರು ನನ್ನ ಜೊತೆಲಿ ಇರ್ಬೇಕು. ನಾನು ಎಲ್ಲಿರ್ತೀನಿ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ನೀವೆಲ್ಲ ಬರ್ಬೇಕಂತ ತಾನೆ ಇಷ್ಟು ಕಷ್ಟಪಟ್ಟು ವಾಕ್ಯ ಹೇಳು. ಇಷ್ಟು ಸೀಕ್ರೆಟ್ಸ್ ದೇವ್ರು ಹೇಳ್ಕೊಡ್ತಾರದು ಅದಕ್ಕೆ ತಾನೆ. ನಾವು ಉಪದ್ರವದಿಂದ, ಕೋಪದಿಂದ ತಪ್ಪಿಸ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಹೇಳಿದೆ ಉಪದ್ರವ ವಾಯುಮಂಡಲದಲ್ಲಿ ಏನಾಗುತ್ತೆ ಗೊತ್ತಾ? ಯಾವ ನೆಟ್ವರ್ಕ್ ಕೆಲಸ ಮಾಡುತ್ತೆ. ಸೆಕೆಂಡ್, ಪ್ರತಿ ದುರಾತ್ಮಗಳಲ್ಲಿ ಸುಟ್ಟೋಗುತ್ತೆ. ಬಿದ್ದಿರೋ ದೇವದೂತು ಅಲ್ಲೇ ಇರೋದು. ಲಾಸ್ಟ್ ಅವರಿಗೆ ಪನಿಷ್ಮೆಂಟ್. ಪ್ರತಿ ದುರಾತ್ಮ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ. 4 ವೆರೈಟಿ ಶತ್ರುಗಳು ಅಲ್ಲೇ ತರ ಇರೋದು. ಆಮೇಲೆ ದೇವರ 4 ಶತ್ರುಗಳು ಅವರೇ, ನಮಗೆ, ಅವರಿಗೆ, ದೇವರಿಗೆ. ಎಲ್ಲಿದೆ 4 ಶತ್ರುಗಳು ಹೇಳಿ ನೋಡೋಣ. ಎಫೆಸಿಯನ್ 6 ಚಾಪ್ಟರ್ ಇದೆ. ವಾಯುಮಂಡಲದ ಅಧಿಕಾರ ನಡೆಸುವ ಅಧಿಪತಿ. ಅವೆಲ್ಲ ಫಿನಿಶ್ ಟೋಟಲ್. ಸೂರ್ಯ ಇದಾದ, ಚಂದ್ರ ಹೋಯ್ತು, ನಕ್ಷತ್ರ ಹೋಯ್ತು, ಆಕಾಶ ಹೋಯ್ತು, ಭೂಮಿ ಹೋಯ್ತು, ಗಿಡಗಳು ಹೋಯ್ತು, ಮರಗಳು ಹೋಯ್ತು. ಏನಿದೆ ಇನ್ನ ಭೂಮಿಯಲ್ಲಿ? ಕೆಲವು ಜನಗಳು ಮಾತ್ರ ಇರ್ತಾರೆ. ಹಲ್ಲೆಲೂಯಾ. ನೋಡಿ, ದೊಡ್ಡ ದೊಡ್ಡ ಭೂಕಂಪ ಆಗುತ್ತಂತಿದೆ ಅಲ್ಲಿ 19ನೇ ವಚನದಲ್ಲಿ. ಮಹಾ ಭೂಕಂಪ ಅಂತ. ಭೂಕಂಪ ಇದುವರೆಗೂ ಆಗಿರಲ್ಲ, ಅದ ನಂತರ ಕೂಡ ಆಗಲ್ಲ ಅಂತ ಇದೆಯಾ? ದೊಡ್ಡ ಭೂಕಂಪ 18ನೇ ವಚನದಲ್ಲಿ ಮಹಾ ಭೂಕಂಪ. ಆಮೇಲೆ ಒಂದು ಶಬ್ದ ಬೇರೆ ಇದೆ ಪರಲೋಕದಿಂದ, ಒಂದು ಮಿಂಚುಗಳು, ವಾಣಿಗಳು, ಗುಡುಗುಗಳು ಇದೆಯಾ ಇಲ್ವಾ? ಆಮೇಲೆ ಮಹಾಶಬ್ದ ಉಂಟಾಗಿ ಎಲ್ಲಾ ಮುಗೀತು, ಎಲ್ಲಾ ತೀರ್ತು, ಶಾಂತವಾಗಿ. ಈಗ ಜಯವು, ಸಮಾಧಾನವು, ರಾಜ್ಯವು ನಮ್ಮ ದೇವರದಾಯ್ತು. ಯಜ್ಞದ ಕುರಿಮರಿಯಾದ ಆನಂದಾಯ್ತು. ಅವರಿಬ್ಬರಿಗೆ ಮಹಿಮೆಯನ್ನು. ಹಲ್ಲೆಲೂಯಾ. ದೊಡ್ಡ ಆನೆಕಲ್ಲು ಸೈಜ್ ಎಷ್ಟು ಗೊತ್ತಾ? 400 kg. ಒಂದು ಆನೆಕಲ್ಲು ಎಷ್ಟು ಸೈಜು? 400 kg ಇರ್ತೈದಂತೆ. ಅಲ್ಲಿ ಸೈಜ್ ಕೊಡ್ತಾ ಇದ್ದಾನೆ. ಆಮೇಲೆ ಆನೆಕಲ್ಲು, ಐಸ್ ಸ್ಟೋನ್. ಪ್ರೈಸ್ ದಿ ಲಾರ್ಡ್. ಆನೆಕಲ್ಲಿನ ಮಳೆ ಸುರಿಯಿತು. ಒಂದೊಂದು ಕಲ್ಲು ಹೆಚ್ಚು ಕಡಿಮೆ 4 ಮೊಳ ಅಗಲ. ಹಲ್ಲೆಲೂಯಾ. ಮಣ ತೂಕವಿತ್ತು. ಆ ಆನೆಕಲ್ಲಿನ ಮಳೆಯು ಕಾಟವು ಬಹಳ ಹೆಚ್ಚಾದುದರಿಂದ ಮಳೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯರು ದೂಷಿಸಿದರು. ದೇವ್ರು ಯಾಕೆ ನಮ್ಮನ್ನು ಹಿಂಗೆ ಪೀಡಿಸ್ತಾ ಇದ್ದಾರೆ? ದೇವ್ರು ಯಾಕೆ ನಮ್ಮನ್ನು ಹಿಂಗೆ ಶಾಪ ಕೊಡ್ತಾ ಇದ್ದಾರೆ? ದೇವ್ರು ಯಾಕೆ ನಮ್ಮನ್ನು ಇಷ್ಟು ಉಪದ್ರವ ಪಡಿಸ್ತಾ ಇದ್ದಾನೆ? ದೇವರಿಗೆ ಕರುಣೆ ಇಲ್ವಾ? ದೇವರೇ ಅಲ್ಲ. ಆಮೇಲೆ ನಮ್ಮನ್ನ ಯಾಕೆ ಉಂಟು ಮಾಡಿದೆ? ನಮ್ಮನ್ನ ಯಾಕೆ ಇಟ್ಕೊಂಡಿದ್ಯಾ? ಸಾಯಿಸ್ಬಿಡು, ನಿನ್ ದೇವರೇ ಅಲ್ಲ ಅಂತ ಬೈತಾರ. ಪ್ರೈಸ್ ದಿ ಲಾರ್ಡ್. ಬೈಲು ಬೇಡ, ಯಾವಾಗಲೂ ಹೊಗಳೋದಕ್ಕೂ.
ದೇವ್ರ ಹತ್ರಕ್ಕೆ ಹೋಗ್ಲೋಕ್ ಹೋಗು. ದೇವರೇ ನೀನು ಇಂಥವನಪ್ಪ, ದೇವರೇ ನೀನು ಮಹಾಶಕ್ತನಪ್ಪ. ಇಲ್ಲಿ ಒಬ್ಬನು ಹೋಗುದಿರಲ್ಲ. 7ನೇ ವಚನದಲ್ಲಿ ನೀನು ಹೀಗೆ ನ್ಯಾಯ ತೀರ್ಪು ಮಾಡಿದ್ರಿಂದ ನೀನು ನೀತಿ ಸ್ವರೂಪನೇ. 5ನೇ ವಚನದಲ್ಲಿ ಇದು ದೇವ್ರ ಮಕ್ಕಳ ಮಾತು. ಉಪದ್ರವದಲ್ಲಿ ಸಿಕ್ಕಾಕೊಂಡವ್ರ ಮಾತುಗಳು ದೇವ್ರನ್ನ ಬೈತಾರಂತ. ಇದು 7 ಪಾತ್ರೆಗಳ ರಹಸ್ಯ. 7 bowls ಸೀಕ್ರೆಟ್. ಇದು ಯಾವಾಗ? ಉಪದ್ರವ ಕಾಲ ಆಗಿ 3.5 ವರ್ಷ ಆದ್ಮೇಲೆ ಕಡೆ ಉಪದ್ರವ ಅಂತ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಎಲ್ಲ ಡೀಟೇಲ್ಸ್ ಸಿಗ್ತಾ ಏನೋ ಇದಕ್ಕಿಂತ ಯಾವ ಪಾಸ್ಟರ್ನ ಹೇಳಿದ್ರೆ ಅದ್ರ ಜೊತೆ ಸೇರಿಸಿ ಬರ್ಕೊಳ್ಳಿ, ಸರಿನಾ? ಹೇಳ್ಬೋದು, ಇದ್ದಾರೆ ಪಾಸ್ಟರ್ಸ್ ಇದ್ದಾರೆ ಪಾಪ. ಸೀಕ್ರೆಟ್ ನನ್ನಿಂದ ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟೋ ಜನ ಇದ್ದಾರೆ. ಸ್ಪಿರಿಟ್ ಆಫ್ ಗಾಡ್ ಎಲ್ಲ ಕೇಳಿದ್ರೆ ಹ್ಯಾಡ್ ಮಾಡ್ಕೊಂಡು ಇಟ್ಕೊಂಡು ಇನ್ನೊಬ್ರಿಗೆ ಹೇಳಿ. ಕಣ್ಣು ಮುಚ್ಚೋಣ.